ಶುಭಾಶಯಗಳು. It's joyful to see so many of you again turn tonight to hear God's word. ನಿಮ್ಮಲ್ಲಿ ಅನೇಕರು ಈ ಕೂಟಕ್ಕಾಗಿ ನೀವು ಬಂದದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುತ್ತೇನೆ. After yesterday's meeting and all, it was very encouraging because many brethren started to ask many questions and we had a certain discussion also. ನಿನ್ನೆ ಕೂಟವಾದ ನಂತರ ಬಹಳ ಸಂತೋಷಕರವಾಗಿತ್ತು. ಏನಂದ್ರೆ ನಿಮ್ಮಲ್ಲಿ ಅನೇಕ ಸಹೋದರರು ಮುಂದೆ ಬಂದವರಾಗಿ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾ ಆ ಪ್ರಶ್ನೆಗಳ ವಿಷಯವಾಗಿ ನಾವು ಚರ್ಚಿಸುವುದಕ್ಕೆ ಅವಕಾಶ ಉಂಟಾಯಿತು. They had certain doubts also. ಕೆಲವೊಂದು ವಿಷಯಗಳಲ್ಲಿ ಸಂದೇಹವೂ ಸಹ ಇತ್ತು. So we are trying to get it very clear from the scriptures what the scriptures are telling to us. ದೇವರ ವಾಕ್ಯ ನಮಗೆ ಏನು ಹೇಳುತ್ತದೆ ಎಂಬುದನ್ನು ದೇವರ ವಾಕ್ಯದಿಂದ ನಾವೆಲ್ಲರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡುತ್ತಾ ಇದ್ದೆವು. We were trying to analyze the world events based on the biblical prophecies. ಸತ್ಯವೇದದ ಪ್ರವಾದನೆಗಳ ಆಧಾರದ ಮೇಲೆ ನಾವು ಲೋಕದ ಘಟನೆಗಳನ್ನು ನಾವು ಪರಾಮರ್ಶೆ ಮಾಡುತ್ತಾ ಇದ್ದೇವೆ. And tonight also we will take a special event in relation to the world events that is unfolding today. ಇವತ್ತ ರಾತ್ರಿಯೂ ಕೂಡ ದೇವರು ತನ್ನ ವಾಕ್ಯದ ಮೂಲಕವಾಗಿ ಆತನು ಪ್ರಕಟಿಸಿದಂತಹ ಮತ್ತೊಂದು ಸತ್ಯಾಂಶದ ಸಂಗತಿಯನ್ನ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. We are going to see from the book of Ezekiel. ನಾವು ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಿಂದ ಇವತ್ತು ನೋಡಲಿಕ್ಕಿದ್ದೇವೆ. We are going to cover almost 5 chapters from the book of Ezekiel. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಿಂದ ನಾವು ಸುಮಾರು 5 ಅಧ್ಯಾಯಗಳನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. Of course, within this short time we won't be able to cover up all the things. ನಾವು ಇರುವಂತ ಸ್ವಲ್ಪ ಸಮಯದಲ್ಲಿ ಎಲ್ಲಾ ವಿಷಯಗಳನ್ನು ಕೂಡ ನಾವು ಕಲಿಯುವುದಕ್ಕೆ ಅಥವಾ ಹೇಳುವುದಕ್ಕೆ ಆಗಲಿಕ್ಕಿಲ್ಲ. But we will look into the events, especially emphasizing the world events in this present time from this part. ಈ ಒಂದು ವಾಕ್ಯ ಭಾಗದ ಮೂಲಕವಾಗಿ ನಾವು ಜೀವಿಸುತ್ತಾ ಇರುವಂತಹ ಈ ದಿನಮಾನಗಳಲ್ಲಿ ಈ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನ ನಾವು ಪರಾಮರ್ಶೆ ಮಾಡಿ ಅದನ್ನ ಅವಲೋಕನ ಮಾಡುವವರಾಗಿರುತ್ತೇವೆ. You know, the book of Ezekiel was written about 2600 years back. ಯೆಹೆಜ್ಕೇಲನ ಪ್ರವಾದನ ಗ್ರಂಥವು ಹೀಗೆ 2600 ವರ್ಷಗಳ ಹಿಂದೆ ಬರೆಯಲ್ಪಟ್ಟದ್ದಾಗಿದೆ. Babylon captivity was almost 600 years before Christ. ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟಂತಹ ಘಟನೆಯು ಕ್ರಿಸ್ತನು ಹುಟ್ಟುವುದಕ್ಕೆ 600 ವರ್ಷಗಳ ಹಿಂದೆಯೇ ಸಂಭವಿಸಿದ್ದು. He was taken as a young man into Babylon as a captive person. ಈ ಯೆಹೆಜ್ಕೇಲನು ಕೂಡ ಆ ದಿನಗಳಲ್ಲಿ ಯವನಸ್ಥನಾಗಿ ಬ್ಯಾಬಿಲೋನಿಗೆ ಆತನು ಸೆರೆ ಒಯ್ಯಲ್ಪಟ್ಟನು. Ezekiel was only 30 years of age when he was taken to Babylon. ಯೆಹೆಜ್ಕೇಲನು ಬ್ಯಾಬಿಲೋನಿಗೆ ಸೆರೆಯಾಗಿ ಒಯ್ಯಲ್ಪಡುವಾಗ ಆತನು 30 ವರ್ಷದ ಯುವಕನಾಗಿದ್ದನು. He was not a prophet when he was taken to Babylon. ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟಾಗ ಆತನೊಬ್ಬ ಪ್ರವಾದಿಯಾಗಿರಲಿಲ್ಲ. After being a captive in Babylon, after 5 years he started to prophesy. ಬ್ಯಾಬಿಲೋನಿಗೆ ಸೆರೆ ಒಯ್ಯಲ್ಪಟ್ಟ 5 ವರ್ಷಗಳ ನಂತರ ಆತನು ಪ್ರವಾದನೆಯ ಸೇವೆಯನ್ನ ಮಾಡುವುದಕ್ಕೆ ಪ್ರಾರಂಭಿಸಿದನು. We understand that he prophesied almost 22 years. ನಾವು ದೇವರ ವಾಕ್ಯ ನೋಡುವ ಹಾಗೆ ಹೆಚ್ಚು ಕಡಿಮೆ ಸುಮಾರು 22 ವರ್ಷಗಳ ಕಾಲ ಆತನು ಪ್ರವಾದನೆಯ ಸೇವೆಯನ್ನು ಮಾಡುತ್ತಾನೆ. So keep it in mind, those who are not familiar with these passages, let me remind you, this is spent down about 2600 years back. ಈ ವಾಕ್ಯದ ಕುರಿತಾಗಿ ಅಧ್ಯಾಯಗಳ ಕುರಿತಾಗಿ ಚಿರಪರಿಚಿತರಾಗಿಲ್ಲದವರೇ ನಿಮ್ಮ ಮನಸ್ಸನ್ನಿಟ್ಟುಕೊಳ್ಳಿರಿ. ಅಂದ್ರೆ ಇಲ್ಲಿ ಬರೆಯಲ್ಪಟ್ಟಂತ ಈ ಮಾತುಗಳು ಸರಿಸುಮಾರು 2600 ವರ್ಷಗಳ ಹಿಂದೆ ಬರೆಯಲ್ಪಟ್ಟಂತ ಪ್ರವಾದನೆಗಳಾಗಿವೆ. In order to clearly understand what we are going to meditate, I just give a hint on how this book can be divided. ನಾನು ಈ ಒಂದು ವಾಕ್ಯಗಳನ್ನ ಸ್ಪಷ್ಟವಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುಕೂಲವಾಗುವ ಹಾಗೆ ನಾನು ಈ ಅಧ್ಯಾಯಗಳನ್ನ ಕೆಲವು ವಿಭಾಗಗಳಾಗಿ ನಾನು ನಿಮ್ಮ ಮುಂದೆ ಪ್ರಸ್ತಾಪಿಸುತ್ತೇನೆ. First 24 chapters, ಮೊದಲ 24 ಅಧ್ಯಾಯಗಳು he prophesied about the fall of Israel. ಇಸ್ರಾಯೇಲಿನ
ಪತನದ ವಿಷಯವಾಗಿ ಆತನು ಪ್ರವಾದಿಸುತ್ತಾನೆ. The second part, ಎರಡನೆಯ ಭಾಗ chapter 25 to 32, he spoke about the judgment happening in the nation that is surrounding Israel. It is to happen. 25ನೇ ಅಧ್ಯಾಯದ 35ನೇ ಅಧ್ಯಾಯದವರೆಗೆ ಇಸ್ರಾಯೇಲಿನ ಸುತ್ತಮುತ್ತ ಇರುವಂತಹ ದೇಶಗಳ ಮೇಲೆ ಬರುವ ನ್ಯಾಯ ತೀರ್ಪಿನ ಕುರಿತಾಗಿ ಆತನು ಪ್ರವಾದಿಸುತ್ತಾನೆ. Then he spoke about, this is what we are going to meditate, you know, about the restoration of Israel from chapter 33 to 48. 33ನೇ ಅಧ್ಯಾಯದಿಂದ 48ನೇ ಅಧ್ಯಾಯದವರೆಗಿನ ಇಸ್ರಾಯೇಲಿನ ಪುನಃಸ್ಥಾಪನೆಯ ಕುರಿತಾಗಿ ಮಾತನಾಡುತ್ತಾನೆ. ನಾವು ಅದರ ವಿಷಯವಾಗಿ ಇವತ್ತು ಧ್ಯಾನ So ಮಾಡಲಿಕ್ಕಿದ್ದೇವೆ. the third part is about the restoration of the nation of Israel. ಮೂರನೇ ಭಾಗ ಇಸ್ರಾಯೇಲ್ ಜನಾಂಗದ ಪುನಃಸ್ಥಾಪನೆ. You know, when you again divide that part from chapter 33 to 39, ಅದನ್ನ ಮರು ವಿಂಗಡಣೆ ಮಾಡುವುದಾದರೆ 33ನೇ ಅಧ್ಯಾಯದಿಂದ 39ನೇ ಅಧ್ಯಾಯದವರೆಗೆ you find about the end time events that will be unfolded. ಅಲ್ಲಿ ನೋಡುವಾಗ ಅಂತ ದಿನಗಳ ಘಟನೆಗಳು ಯಾವ ರೀತಿಯಲ್ಲಿ ಅವು ಬಹಿರಂಗಪಡಿಸಲ್ಪಟ್ಟಿವೆ, ಪ್ರಕಾಶ ಮಾಡಲ್ಪಟ್ಟಿವೆ ಎಂಬುದಾಗಿ ನೋಡುತ್ತೇವೆ. End time means things that should happen just before the Lord is going to come back. ಅಂತ್ಯ ಈ ದಿನಗಳನ್ನು ನೋಡುವಾಗ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಆತನು ಮತ್ತೊಮ್ಮೆ ಬರುವುದಕ್ಕಿರುವ ಆ ದಿನಗಳಲ್ಲಿ ಸಂಭವಿಸಲಿಕ್ಕಿರುವಂತ ಘಟನೆಗಳು. Then you see from chapter 40 onwards till 48, the Lord is coming and the millennial reigning, where Israel is going to have millennial temple worship, everything. 41ನೇ ಅಧ್ಯಾಯದಿಂದ 48ರವರೆಗೆ ನೋಡುವಾಗ ಕರ್ತನಾಗಿರುವ ಯೇಸು ಕ್ರಿಸ್ತನು ಆತನು ಎರಡನೇ ಸಾರಿ ಬರುತ್ತಾನೆ. ಬಂದ ಮೇಲೆ ಯೆರೂಸಲೇಮಿನಲ್ಲಿ ದೇವಾಲಯ ಕಟ್ಟಲ್ಪಡುತ್ತದೆ. ಆ ನಂತರದಲ್ಲಿ ಆತನು 1000 ವರ್ಷಗಳ ಕಾಲ ಆತನು ಲೋಕವನ್ನ ಆಳುತ್ತಾನೆ. ಅದರ ಕುರಿತಾಗಿ ಓದುತ್ತೇವೆ. So we are going to concentrate on 5 chapters in relation to the restoration of Israel that should happen just before the Lord's coming. ಕರ್ತನಾಗಿರುವ ಯೇಸು ಕ್ರಿಸ್ತನ ಬರೋಣಕ್ಕೆ ಸ್ವಲ್ಪ ಮುಂಚೆ ಸಂಭವಿಸಲಿಕ್ಕಿರುವಂತಹ ಇಸ್ರಾಯೇಲ್ಯರ ಪುನಃಸ್ಥಾಪನೆಯ ಕುರಿತಾದ ಆ 5 ಅಧ್ಯಾಯಗಳನ್ನ ಕುರಿತಾಗಿ ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. You know, we are going to look into chapter 35. ನಾವು ಯೆಹೆಜ್ಕೇಲ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯ, chapter 36, 36ನೇ ಅಧ್ಯಾಯ, 37, 37ನೇ ಅಧ್ಯಾಯ, 38, 38ನೇ ಅಧ್ಯಾಯ and 39. 39ನೇ ಅಧ್ಯಾಯ. We will have a glance through these chapters and highlight the end events from that part of the scriptures. ಈ 5 ಅಧ್ಯಾಯಗಳನ್ನ ನೋಡಿ ಈ 5 ಅಧ್ಯಾಯಗಳ ಮೂಲಕವಾಗಿ ಅಂತ್ಯ ದಿನಗಳಲ್ಲಿ ಸಂಭವಿಸಲಿಕ್ಕಿರುವಂತಹ ಆ ಘಟನೆಗಳ ಆ ಒಂದು ಕಾರ್ಯಕ್ರಮ ಪಟ್ಟಿಯನ್ನು ನಾವು ನೋಡುತ್ತಾ ಹೋಗುತ್ತೇವೆ. They have to fulfill in the end time just before the Lord is going to come back. ಇವೆಲ್ಲವೂ ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತ ಬರೋಣಕ್ಕೆ ಸ್ವಲ್ಪ ಮುಂಚಿತವಾಗಿ ಇವೆಲ್ಲವೂ ಕೂಡ ಒಂದೊಂದಾಗಿ ನೆರವೇರಲೇಬೇಕು. It will be in the last days that will fulfill in the last days. ಇವೆಲ್ಲವೂ ಕೂಡ ಅಂತ್ಯ ದಿನಗಳಲ್ಲಿ ನೆರವೇರುವಂತವುಗಳು, ಸಂಭವಿಸುವಂತವುಗಳು. 1 or 2 verses I will show you. ನಾನು ಒಂದೆರಡು ವಾಕ್ಯಗಳನ್ನು ನಿಮಗೆ ತೋರಿಸುತ್ತೇನೆ. Look at chapter 34. 34ನೇ ಅಧ್ಯಾಯವನ್ನ ನೋಡಿರಿ. Verses 13. 34ನೇ ಅಧ್ಯಾಯ 13ನೇ ವಚನವನ್ನ ನೋಡಿರಿ. I will bring them out from the people and gather them from the countries and will bring them to their own land. ಅವುಗಳ ಎಲ್ಲಾ ಸ್ಥಳಗಳಿಂದ ಅವುಗಳನ್ನ ಬಿಡಿಸಿ ಜನಾಂಗಗಳ ದೇಶದಿಂದ ತಪ್ಪಿಸಿ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡಿ ಇಸ್ರಾಯೇಲಿನ ಬೆಟ್ಟಗಳಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಸೀಮೆಯ ಎಲ್ಲ ಹಕ್ಕೆಗಳಲ್ಲಿಯೂ ಮೇಯಿಸುವೆನು. Look at chapter 37. 37ನೇ ಅಧ್ಯಾಯವನ್ನು ನೋಡಿರಿ. Verses 12. 12ನೇ ವಚನ. I will open your grave and cause you to come from your graves and bring you in the land of Israel. ಆದ ಕಾರಣ ನೀನು ಈ ದೈವೋಕ್ತನು ಅವರಿಗೆ ನುಡಿ, ಕರ್ತನ ಯೆಹೋವನೆಂತನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನ ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. Same chapter verse 21. ಅದೇ ಏಕರ 37ನೇ ಅಧ್ಯಾಯ 21ನೇ ವಚನ. Surely I will take the children of Israel from among the nations and bring them into their own land. ಈಗ ಇಸ್ರಾಯೇಲರು ವಶವಾಗಿರುವ
ಜನಾಂಗಗಳೊಳಗಿಂದ ನಾನು ಅವರನ್ನು ಉದ್ಧರಿಸಿ ಎಲ್ಲ ಕಡೆಯಿಂದಲೂ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಕರೆತಂದು ಅಲ್ಲಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. It has to happen in the end time. ಇದು ಅಂತ್ಯ ದಿನಗಳಲ್ಲಿ ಸಂಭವಿಸಬೇಕಾದದ್ದೇ. Just before the Lord's coming. ಕರ್ತನ ಬರೋಣಕ್ಕೆ ಸ್ವಲ್ಪ ಮುಂಚಿತವಾಗಿ. Again in chapter 38. 38ನೇ ಅಧ್ಯಾಯ. We go to verses 8. 8ನೇ ವಾಕ್ಯಕ್ಕೆ ಹೋಗೋಣ. I'm not going to read the full verses there. There it is written, in the later years. ನೋಡುವಾಗ ಅಲ್ಲಿ ವಾಕ್ಯ ಹೇಳುವ ಹಾಗೆ after many ದಿವಸಗಳ ಮೇಲೆ, after many days, in the later days. ಅನೇಕ ದಿವಸಗಳ ನಂತರ. Same thing is told in verses 16 also. 16ನೇ ವಚನದಲ್ಲಿಯೂ ಕೂಡ ಆ ಮಾತು ಬರೆಯಲ್ಪಟ್ಟಿದೆ. It will be in the later days. ಆ ಕನೆಯ ದಿವಸಗಳಲ್ಲಿ, ಕಾಲಾನುಕಾಲದಲ್ಲಿ. We can be sure from the scripture what Ezekiel told in this part of the passage should fulfill in the later days, just before the Lord's coming. ಈ ವಾಕ್ಯಗಳ ಮೂಲಕವಾಗಿ ನಾವು ಅರ್ಥ ಮಾಡಿಕೊಳ್ಳುವುದೇನೆಂದರೆ, ಪ್ರವಾದಿಯಾದಂತ ಯೆಹೆಜ್ಕೇಲನು ಆತನಿಗೆ ಪ್ರವಾದನೆ ಮಾಡುತ್ತಾನೇನಂತಂದ್ರೆ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪುನಃ ಬರುವುದಕ್ಕೆ ಸ್ವಲ್ಪ ಮುಂಚೆ ನೆರವೇರಬೇಕಾದಂತ ಘಟನೆಗಳನ್ನ ಪ್ರವಾದಿಸಿದ್ದಾನೆ, ನೆರವೇರಲೇಬೇಕು. I'm not going to take detail about the bringing back of Israel. ಇಸ್ರಾಯೇಲನ್ನ ಪುನಃ ಕರೆತರುವುದರ ಬಗ್ಗೆ ನಾನು ಪುನಃ ಹಿಂದಕ್ಕೆ ಹೋಗುವುದಿಲ್ಲ. But I want to take another thing in relation to that from here. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮುಖ್ಯ ವಿಷಯವನ್ನ ನಾನು ತೆಗೆದುಕೊಳ್ಳುತ್ತೇನೆ. You know, when Israel was scattered in the world, ಇಸ್ರಾಯೇಲ್ ಪ್ರಪಂಚದಾದ್ಯಂತ ಅದು ಚದುರಿಸಲ್ಪಟ್ಟಾಗ, as a judgment of God, ದೇವರ ನ್ಯಾಯ ತೀರ್ಪು ಬಂದ ಹಾಗೆ, before it happened, 40 years before, the Lord stood in midst of them and told, you are going to be scattered from one end of the world to the other end of the world. 40 ವರ್ಷಗಳ ಹಿಂದೆಯೇ ಕರ್ತನಾಗಿರುವ ಯೇಸು ಕ್ರಿಸ್ತನು ಅವರಿಗೆ ಹೇಳುತ್ತಾನೆ, ನೀವು ಈ ಭೂಮಿಯ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೆ ನೀವು ಚದುರಿಸಲ್ಪಡುತ್ತೀರಿ ಎಂಬುದಾಗಿ ಹೇಳಿದನು. Moses told, not only you are going to be scattered, God will draw a sword after you. ಮೋಶೆ ಹೇಳುತ್ತಾನೆ, ನೀವು ಚದುರಿ ಹೋಗುವುದು ಮಾತ್ರವಲ್ಲ, ಕರ್ತನು ನಿಮ್ಮ ಹಿಂದೆ ಕತ್ತಿಯನ್ನ ಬರಮಾಡುವನು. They will be persecuted and killed around the globe where they are scattered. ಅವರು ಚದುರಿ ಹೋಗಿರುವಂತ ಪ್ರಪಂಚದಾದ್ಯಂತ ಹಿಂಸೆ ಪಡಿಸಲ್ಪಡುತ್ತಾರೆ ಮತ್ತು ಕೊಲ್ಲಲ್ಪಡುತ್ತಾರೆ ಎಂದು ಹೇಳಿದನು. When you turn to Jeremiah 16, ನೀವು ಯೆರೆಮೀಯನ ಪ್ರವಾದನ ಗ್ರಂಥ 16ನೇ ಅಧ್ಯಾಯಕ್ಕೆ ತೆಗೆದಾಗ, and verses 13, 1-3, 13ನೇ ವಚನ, there it is written, when you are going to be scattered in other lands, I will not show you any favor. I won't show you any favor or grace to you. ನೀವಾಗಲಿ ನಿಮ್ಮ ಪಿತೃಗಳಾಗಲಿ ನೋಡದ ದೇಶಕ್ಕೆ ನಿಮ್ಮನ್ನ ಆ ದೇಶದೊಳಗಿಂದ ಎಸೆದು ಬಿಡುವೆನು. ಅಲ್ಲಿ ಹಗಲಿರುಳು ಅನ್ಯ ದೇವತೆಗಳನ್ನು ಸೇವಿಸುವಿರಿ, ನಾನು ನಿಮಗೆ ದಯೆ ತೋರಿಸೆನು ಅಂದ್ರೆ ದಯೆ ತೋರಿಸುವುದಿಲ್ಲ. They were terribly persecuted. ಅವರು ಭಯಂಕರವಾಗಿ ಹಿಂಸಿಸಲ್ಪಡುತ್ತಾರೆ. Hitler alone killed around 1.5 lakhs of children, 15 lakhs of children among the Jewish people at that time. ಹಿಟ್ಲರನ್ನು ಆ ದಿನಗಳಲ್ಲಿ ಯಹೂದ್ಯ ಮಕ್ಕಳನ್ನು ಮಾತ್ರ ಸುಮಾರು 15 ಲಕ್ಷ ಮಕ್ಕಳನ್ನ ಕೊಲ್ಲುತ್ತಾನೆ. And the Lord told, they cried aloud, let his blood come upon us and our children. ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮಾತನಾಡುವಾಗ ಅವರು ಹೇಳುತ್ತಾರೆ, ಆ ಅಪರಾಧವು ನಮ್ಮ ಮೇಲೆಯೂ ನಮ್ಮ ಮಕ್ಕಳ ಮೇಲೆಯೂ ಬರಲಿ ಎಂಬುದಾಗಿ ಅವರು ಹೇಳಿದರು. Not only they were killed, their children were killed. ಅವರು ಮಾತ್ರ ಕೊಲ್ಲಲ್ಪಡಲಿಲ್ಲ, ಬದಲಾಗಿ ಅವರ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕೊಲ್ಲಲ್ಪಟ್ಟರು. God didn't show any favor. ದೇವರು ಅವರಿಗೆ ದಯೆ ತೋರಿಸಲೇ ಇಲ್ಲ. But what is happening now? ಈಗ ಏನಾಗ್ತಾ ಇದೆ? Turn with me to Psalm 102. 102ನೇ ಕೀರ್ತನೆಗೆ ದೇವ ವಾಕ್ಯವನ್ನು ತೆರೆಯಿರಿ. Just we will see that, then we will go to the next thing in this part of the scripture. ನಾವು ಅದರ ನಂತರ ಈ ವಾಕ್ಯ ಭಾಗದ ಮುಂದಿನ ಭಾಗಕ್ಕೆ ಹೋಗೋಣ. You know, when you take Psalm 102, there is a prophetical utterance in relation to the nation of Israel here. 102ನೇ ಕೀರ್ತನೆಯಲ್ಲಿ ಇಸ್ರಾಯೇಲಿಗೆ ಸಂಬಂಧಪಟ್ಟಂತ ಒಂದು ಪ್ರವಾದನೆಯ ಮಾತು ಬರೆಯಲ್ಪಟ್ಟಿದೆ. Look at verses 13, 1-3. 13ನೇ ವಾಕ್ಯವನ್ನ ನೋಡಿರಿ. You will arise and have mercy on Zion, for the time to favor her. Yes, the set time has come. ನೀನು ಎದ್ದು ಚೀಯೋನನ್ನು ಕರುಣಿಸುವಿ,
ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ. Oh, God told, I will not show any favor to you. ದೇವರು ಹೇಳುತ್ತಾನೆ, ನಾನು ನಿಮಗೆ ಯಾವುದೇ ದಯೆ ತೋರುವುದಿಲ್ಲ ಎಂದು ಹೇಳುತ್ತಾನೆ. You will be persecuted and killed around the globe. ನೀವು ಜಗತ್ತಿನಾದ್ಯಂತ ಹಿಂಸೆ ಪಡಿಸಲ್ಪಟ್ಟು ಕೊಲ್ಲಲ್ಪಡುತ್ತೀರಿ. I will not show any favor to you. ನಾನು ನಿಮಗೆ ಯಾವುದೇ ದಯೆ ತೋರುವುದಿಲ್ಲ. But the dealing of God is changed now. ಆದರೆ ಈಗ ದೇವರ ಆ ಒಂದು ವ್ಯವಹಾರ ಬದಲಾವಣೆಯಾಗಿದೆ. The Lord has brought them. He told, I am going to gather you from the nations. ಈಗ ದೇವರು ಹೇಳ್ತಾನೆ, ನಾನು ಆ ಬೇರೆ ಬೇರೆ ದೇಶಗಳಿಂದ ನಿಮ್ಮನ್ನ ನಾನು ಬರಮಾಡುವೆನು ಎಂದು ಹೇಳುತ್ತಾನೆ. I am going to gather you from the nation and bring you into the own land which I gave to your fathers. ನಾನು ನಿಮ್ಮನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದ ಆ ದೇಶಕ್ಕೆ ನಿಮ್ಮನ್ನ ಬರಮಾಡುವೆನು ಎಂದು ಹೇಳುತ್ತಾನೆ. They have been gathered from 130 countries. ಅವರು ಸುಮಾರು 130 ವಿವಿಧ ದೇಶಗಳಿಂದ ಅವರು ಪುನಃ ತಮ್ಮ ಸ್ವದೇಶಕ್ಕೆ ಬರಮಾಡಲ್ಪಟ್ಟರು. Nothing like that has happened in the history ever. ಆ ರೀತಿಯಾದಂತ ಒಂದು ಘಟನೆ ಪ್ರಪಂಚದ ಚರಿತ್ರೆಯಲ್ಲಿ ಎಲ್ಲಿಯೂ ಕೂಡ ಯಾವಾಗಲೂ ಕೂಡ ಜರುಗಲಿಲ್ಲ. Can you imagine gathering people from 130 countries, bringing back to one particular land as the Lord has foretold? ಆ ದೇವರು ತಾನೇ ಮುಂತಿಳಿಸಿದ ಹಾಗೆ 130 ವಿವಿಧ ದೇಶಗಳಿಂದ ಜನರೆಲ್ಲರೂ ಕೂಡ ಒಂದಾಗಿ ತಮಗೆ ಸ್ವದೇಶವಾಗಿ ಕೊಡಲ್ಪಟ್ಟ ಆ ದೇಶಕ್ಕೆ ಕರೆತರಲ್ಪಡುವುದನ್ನು ನೋಡಿದ್ದೀರಾ? It happened when the Lord's time to show them favor has happened. ಆಗ ದೇವರು ಅವರ ಮೇಲೆ ದಯೆ ತೋರಿದನ್ನ ಅವರಿಗೆ ತೋರಿಸುವವನಾದನು. It is a set time. ಹೌದು, ಅದು ಕ್ಲುಪ್ತ ಸಮಯ. In the history, God has prepared a particular time to show favor to these people. ಚರಿತ್ರೆಯಲ್ಲಿ ದೇವರು ತಾನೇ ಒಂದು ಸಮಯವನ್ನ ಆತನು ಗೊತ್ತು ಮಾಡಿದನು, ಆತನ ಜನರಾದ ಇಸ್ರಾಯೇಲರಿಗೆ ದಯೆ ತೋರಿಸುವುದಕ್ಕೋಸ್ಕರ. That is the reason you find a nation known as Israel. ಅದೇ ಈ ಪ್ರಪಂಚದಲ್ಲಿ ಇಸ್ರಾಯೇಲ್ ದೇಶ ಎಂಬುದಾಗಿ ಸ್ಥಾಪಿಸಲ್ಪಟ್ಟಂತ ದೇಶ. You know what happens after this? ಇದರ ನಂತರ ಏನಾಯ್ತು Look ಗೊತ್ತಾ? at verse 14. 14ನೇ ವಚನ ನೋಡ್ರಿ. Your servants take pleasure in her stones and show favor to her dust. ನಿಯಮಿತ ಕಾಲವು ಬಂದದೆ, ಅದು ಕಲ್ಲು ಕುಪ್ಪೆಯಾಗಿ ಹೋಗಿದ್ದರು, ನಿನ್ನ ಸೇವಕರಿಗೆ ಅತಿ ಪ್ರಿಯವಾಗಿದೆ. Anyone who has gone to visit Israel has seen this. ಇಸ್ರೇಲ್ ದೇಶಕ್ಕೆ ಪ್ರಯಾಣ ಮಾಡಿ ಹೋಗಿ ಬಂದಂತವರು ಇದನ್ನ ಕಣ್ಣಾರೆ ನೋಡಿರುತ್ತೀರಿ. When they were scattered in the world, ಅವರು ಪ್ರಪಂಚದಾದ್ಯಂತ ಚದುರಿಸಲ್ಪಟ್ಟಾಗ, every Passover time, ಪ್ರತಿಯೊಂದು ಪಸ್ಕದ ಸಮಯದಲ್ಲಿ they used to turn their face to Jerusalem. ಅವರು ಪಸ್ಕದ ಸಮಯದಲ್ಲಿ ಅವರ ಮುಖಗಳನ್ನ ಅವರು ಆ ಯೆರೂಸಲೇಮಿನ ಕಡೆಗೆ ತಿರುಗಿಸುತ್ತಿದ್ದರು. And they used to pray like this. ಅವರು ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದರು. Next year in Jerusalem, ಮುಂದಿನ ವರ್ಷ ಯೆರೂಸಲೇಮಿನಲ್ಲಿ they never were allowed to enter there. ಆದರೆ ಅವರು ಆ ಯೆರೂಸಲೇಮಿನಲ್ಲಿ ಪ್ರವೇಶ ಮಾಡುವುದಕ್ಕೆ ಅನುಮತಿಸಲ್ಪಟ್ಟಿರಲಿಲ್ಲ. When their fathers died in exile, ಅವರ other countries, ತಂದೆಗಳು ಅವರ ಪಿತೃಗಳು ಆ ಒಂದು ಸೆರೆವೊಯ್ಯಲ್ಪಟ್ಟಾಗ ಅಲ್ಲಿ ಮರಣ ಹೊಂದಿದ ಸಮಯದಲ್ಲಿ the soil that they brought from Israel, a handful of soil will be taken and kept under the head of their fathers when they buried. ಅವರು ತಮ್ಮ ಆ ಪಿತೃಗಳ ತಂದೆಯರನ್ನ ಅವರು ಸಮಾಧಿ ಮಾಡುವಾಗ ಅವರು ಆ ಇಸ್ರೇಲ್ ದೇಶ ತಂದಿದಂತಹ ಮಣ್ಣನ್ನ ಒಂದು ಇಡೀ ಮಣ್ಣನ್ನ ತೆಗೆದುಕೊಂಡು ಆ ಸಮಾಧಿ ಮಾಡುವಂತಹ ಆ ತಂದೆಗಳ ತಲೆಗಳ ಕೆಳಗೆ ಆ ಮಣ್ಣನ್ನ ಇಡುತ್ತಿದ್ದರು. Now when God has shown them favor, you see in Israel, these people are kissing the stones of Wailing Wall and they are, touching the wall. You see them crying there. ಆದ್ರೆ ಇವತ್ತು ನೋಡಿರಿ, ಇಸ್ರಾಯೇಲರು ಯೆರೂಸಲೇಮಿನಲ್ಲಿರುವಂತಹ ಆ ಒಂದು ಕಣ್ಣೀರಿನ ಗೋಡೆ ಹತ್ರ ಬರುತ್ತಾರೆ, ಗೋಡೆಯನ್ನ ಮುಚ್ಚಿಡುತ್ತಾರೆ, ಪ್ರಾರ್ಥನೆ ಮಾಡುತ್ತಾರೆ. Oh, that is a wonder that when the Lord has shown this favor, it is happening. ಅದೇ ಅದ್ಭುತ, ದೇವರು ಅವರಿಗೆ ದಯೆ ತೋರಿದಾಗ ಇದು ಸಂಭವಿಸಿತು. But I want to tell you something here. ಆದ್ರೆ ನಾನು ಕೆಲವು ನಿಮಗೆ ಹೇಳಲು ಬಯಸುತ್ತೇನೆ. Immediately after that, in English Bible it is verses 16. Maybe in your Bible verse 15 or 16. It is written there, for the Lord shall build up Zion, he shall appear in his glory. ನೋಡುವಾಗ 16ನೇ ವಚನ, maybe 15 in your Bible. 15, ಯೆಹೋವನು ಗತಿಹೀನರ
ಮರೆಯನ್ನು ತಿರಸ್ಕರಿಸದೆ ನೆರವೇರಿಸಿದನೆಂದು ಆತನ ಮಹಿಮೆಯಲ್ಲಿ ಬಂದು ಚೀಯೋನನ್ನು ತಿರುಗಿ ಕಟ್ಟಿಸಿದನೆಂದು ಜನಾಂಗಗಳು. Yes, look at that. When the Lord will build up Zion, he will appear in his glory. ದೇವರು ಚೀಯೋನನ್ನ ಕಟ್ಟಿದ ನಂತರ ಆತನು ತನ್ನ ಮಹಿಮೆಯಲ್ಲಿ ಬರುತ್ತಾನೆ. So the coming back of Israel is again a sign before us. ಇಸ್ರಾಯೇಲರು ಹಿಂತಿರುಗಿ ಬಂದದ್ದು ಕೂಡ ನಾವು ನೋಡುವ ಹಾಗೆ ನಮ್ಮೆಲ್ಲರಿಗೂ ಕೂಡ ಅದು ಒಂದು ಸೂಚನೆಯಾಗಿದೆ. Now what is the thing that is told in these 5 chapters of Ezekiel? ಹಾಗಾದರೆ ಯೆಹೆಜ್ಕೇಲನ ಪ್ರವಾದನೆಯ ಗ್ರಂಥದ ಈ 5 ಅಧ್ಯಾಯಗಳಲ್ಲಿ ಹೇಳಲ್ಪಟ್ಟದ್ದಾದರೂ ಏನು? As a prophetical student, when I was pondering this passage, ನಾನು ಪ್ರವಾದನೆಯನ್ನ ಅಧ್ಯಯನ ಮಾಡುವಂತಹ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಈ 5 ಅಧ್ಯಾಯಗಳನ್ನ ನಾನು ಧ್ಯಾನ ಮಾಡುವಾಗ all these 5 chapters, one theme is, emphasized. ಈ 5 ಅಧ್ಯಾಯಗಳಲ್ಲಿಯೂ ಕೂಡ ಒಂದು ಮುಖ್ಯ ಪ್ರಸ್ತಾಪವು ಪುನಃ ಪುನಃ ಹೇಳಲ್ಪಟ್ಟಿದೆ. What is written there? ಅಲ್ಲಿ ಬರೆಯಲ್ಪಟ್ಟದ್ದಾದರೂ God is speaking to some place. Look at chapter 35, for example. 5ನೇ ಅಧ್ಯಾಯದಲ್ಲಿ Ezekiel chapter 35. ಯೆಹೆಜ್ಕೇಲನ ಪ್ರವಾದನ ಗ್ರಂಥ 35ನೇ ಅಧ್ಯಾಯ. And in fact it is spoken to the people who dwell in Mount Seir. ನೋಡುವಾಗ ಆ ಸಿನಾಯಿ ಬೆಟ್ಟದಲ್ಲಿ ವಾಸ ಮಾಡುವಂತಹ chapter 35, Mount Seir. ನೋಡುವಾಗ ಸೇಯಿರ್ ಬೆಟ್ಟದಲ್ಲಿ ವಾಸ ಮಾಡುತ್ತಾ ಇದ್ದಂತ ಜನರಿಗೆ ಹೇಳಲ್ಪಟ್ಟಂತ. Sorry, I cannot take all the verses to read. Who is dwelling in Seir? ನೋಡುವಾಗ ಅಲ್ಲಿ ಹೇಳುವಾಗ ಸೇಯಿರ್ ಬೆಟ್ಟದ ಸೀಮೆಯಲ್ಲಿ ಯಾರು ವಾಸ ಮಾಡುತ್ತಿದ್ದಾರೆ? The descendants of Esau, Edomites, they are dwelling there. ಅಥವಾ ಏಸಾವನ ಸಂತತಿಯವರು ವಾಸ ಮಾಡುತ್ತಾರೆ. We read in Deuteronomy chapter 2 verses 1 to 5. ನಾ ಧರ್ಮೋಪದೇಶ ಕಾಂಡ chapter 2 verses 1 to 5. 2ನೇ ಅಧ್ಯಾಯ 1ರಿಂದ 5ರವರೆಗೆ ಓದುವಾಗ Mount of Seir is given to the descendants of Esau. ಅಲ್ಲಿ ನೋಡುವಾಗ ಸೇಯಿರ್ ಬೆಟ್ಟ ಏಸಾವನ ಸಂತತಿಯವರಿಗೆ ಕೊಡಲ್ಪಟ್ಟಂತ ದೇಶ. The Lord is speaking to them. ದೇವರು ಅವರೊಂದಿಗೆ ಮಾತನಾಡುತ್ತಿದ್ದಾನೆ. They have a problem with the nation of Israel. ಈ ಏಸಾವನ ವಂಶಸ್ಥರು ಏದೋಮ್ಯರಿಗೆ ಇಸ್ರಾಯೇಲರೊಂದಿಗೆ ಸಮಸ್ಯೆ ಇತ್ತು. What is their problem? ಅವರ ಸಮಸ್ಯೆ ಏನು? Look at chapter 35 and 5. 35ನೇ ಅಧ್ಯಾಯ 5ನೇ ವಚನ ನೋಡಿರಿ. You have harbored an ancient hostility. ಅಲ್ಲಿ ನೋಡುವಾಗ ದೇವರ ವಾಕ್ಯ ಹೇಳುತ್ತದೆ, ನೀನು ಇಸ್ರಾಯೇಲರ ಮೇಲೆ ದೀರ್ಘ ದ್ವೇಷವಿಟ್ಟು ಅವರ ಅಪರಾಧದ ಕಡೆಗಾಲದಲ್ಲಿ ಆಪತ್ತು ಸಂಭವಿಸಿದಾಗ you have kept an ancient hatredness in heart and you are giving them into sword. ನೀನು ಇಸ್ರಾಯೇಲರ ಮೇಲೆ ದೀರ್ಘ ದ್ವೇಷವನ್ನ ಇಟ್ಟುಕೊಂಡಿದ್ದಿ ಹಾಗೂ ಅವ್ರನ್ನ ಕತ್ತಿಯ ಬಾಯಿಗೆ ಗುರಿ ಮಾಡಿದ್ದಿ. We know that it started in the tents of Abraham. ನೋಡುವಾಗ ಅಲ್ಲಿ ನೋಡ್ತೇವೆ ಅದು ಅಬ್ರಹಾಮನ ಕಾಲದಲ್ಲಿ ಸಂಭವಿಸಿತು. Between 2 brothers, ಇಬ್ಬರು ಸಹೋದರರ ನಡುವೆ ಆಯಿತು. Esau tried to kill Jacob. ಏಸಾವನು ಯಾಕೋಬನನ್ನ ಕೊಲ್ಲುವುದಕ್ಕಾಗಿ ಆತನು ಯೋಜಿಸಿದ್ದನು. I kept a study on this topic and I understood it was a perpetual hatredness that generations kept in their hearts. ನಾನು ಅದರ ಕುರಿತಾಗಿ ಅಧ್ಯಯನ ಮಾಡುತ್ತಾ ಬರುವಾಗ ನಾನು ಅರ್ಥ ಮಾಡಿಕೊಂಡೆ, ಅದೇನೆಂದರೆ ಒಂದೇ ಸಮಯಕ್ಕಾಗಿ ಅಲ್ಲ, ನಿರಂತರವಾಗಿ ಮತ್ತೆ 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 ಅವರ ಮೇಲೆ ದ್ವೇಷವನ್ನ ಸಾಧಿಸುವಂತದನ್ನೇ ಚರಿತ್ರೆಯುದ್ದಕ್ಕೂ ನೋಡುತ್ತೇವೆ. What did they want? ಅವ್ರಿಗೇನ್ ಬೇಕಾಗಿತ್ತು? They wanted in verses 12. 12ನೇ ವಚನ ನೋಡ್ತೇವೆ ಅವ್ರಿಗೇನ್ ಬೇಕೆಂಬುದಾಗಿ. Then you shall know that I am the Lord. I have heard all your blasphemy which you have spoken against the mountain of Israel, saying they are desolate, they are given to us. ಮತ್ತು ನೀನು ಇಸ್ರಾಯೇಲನ ಪರ್ವತಗಳನ್ನ ನೋಡಿ, ಆಹಾ ಹಾಳಾದವು, ನಮಗೆ ತುತ್ತಾಗಿವೆ ಎಂದು ಮಾಡಿದ ದೂಷಣಗಳು ಯೆಹೋವನಾದ ನನ್ನ ಕಿವಿಗೆ ಬಿದ್ದಿವೆ. They wanted the mountain of Israel. ಅವರಿಗೆ ಇಸ್ರಾಯೇಲನ ಬೆಟ್ಟಗಳು ಬೇಕು. The problem today is about the mountain of Israel. ಇವತ್ತಿರುವ ಸಮಸ್ಯೆಯು ಕೂಡ ಆ ಇಸ್ರಾಯೇಲನ ಬೆಟ್ಟಗಳಿಗೆ ಸಂಬಂಧಪಟ್ಟ ಸಮಸ್ಯೆಯೇ. We are going to look, where is this place?
ಈ ಸ್ಥಳ ಎಲ್ಲಿದೆ ಎಂಬುದಾಗಿ ನೋಡೋಣ. then you will be surprised to know the present world events. ಆಗ ಈ ಒಂದು ಪ್ರಪಂಚದಲ್ಲಿ ಇವತ್ತು ನಡೆಯುತ್ತಿರುವಂತಹ ಘಟನೆಗಳನ್ನ ನೀವು ನೋಡುವಾಗ ಆಶ್ಚರ್ಯ ಪಡುತ್ತೀರಿ. When you come to chapter 36, 36ನೇ ಅಧ್ಯಾಯಕ್ಕೆ ಬಂದಾಗ the full chapter is about the mountain of Israel. ಇಡೀ 36ನೇ ಅಧ್ಯಾಯ ಯೆರೂಸಲೇಮಿನ ಬೆಟ್ಟದ ಕುರಿತಾಗಿಯೇ ಬರೆಯಲ್ಪಟ್ಟದ್ದು. Speak to the mountains of Israel. ಇಸ್ರಾಯೇಲಿನ ಪರ್ವತಗಳಿಗೆ What about- ಈ ದೈವೋಕ್ತಿಯನ್ನ ಹೇಳು. We are familiar with chapter 37. ನಾವೆಲ್ಲರೂ ಕೂಡ 37ನೇ ಅಧ್ಯಾಯದ ವಿಷಯದಲ್ಲಿ ನಾವು In- ಚಿರಪರಿಚಿತರಾಗಿದ್ದೇವೆ. Chapter 37 also, 37ನೇ ಅಧ್ಯಾಯ ಕೂಡ God is speaking in relation to the mountain of Israel. ದೇವರು ಇಸ್ರಾಯೇಲಿನ ಬೆಟ್ಟಗಳ ಸಂಬಂಧದಲ್ಲಿಯೇ ಮಾತನಾಡುತ್ತಿದ್ದಾನೆ. Look at verses 22 of chapter 37. 37ನೇ ಅಧ್ಯಾಯ 22ನೇ ವಚನ ನೋಡಿರಿ. God says, I will make them one nation on the mountain of Israel. ಅಲ್ಲೇ ಇಸ್ರಾಯೇಲಿನ ಪರ್ವತಗಳ ಮೇಲೆ ಒಂದೇ ಜನಾಂಗವನ್ನಾಗಿ ಮಾಡುವೆನು. So the problem is mountain of Israel. ಅದರ ಸಮಸ್ಯೆ ಯಾವುದಂದ್ರೆ ಇಸ್ರಾಯೇಲಿನ ಪರ್ವತವೇ. So what happens with this mountain of Israel? ಇಸ್ರಾಯೇಲಿನ ಈ ಬೆಟ್ಟದ ವಿಷಯದಲ್ಲಿ ಏನಾಯಿತು? The people who were keeping the Satanness is going to come for war in the end time. ನೋಡುವಾಗ ಯಾವ ಹೃದಯದಲ್ಲಿ ದ್ವೇಷವನ್ನ ಇಟ್ಟುಕೊಂಡಿದ್ದಾರೋ ಆ ದ್ವೇಷದ ಫಲವಾಗಿ ಅಂತ್ಯ ದಿನಗಳಲ್ಲಿ ಯುದ್ಧ ಸಂಭವಿಸುತ್ತದೆ. Clearly Bible says the war is for the mountain of Israel. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ನಡೆಯುವಂತ ಯುದ್ಧ ಆ ಇಸ್ರಾಯೇಲಿನ ಯೆರೂಸಲೇಮಿನ ಪರ್ವತಕ್ಕಾಗಿಯೇ. Look at chapter 38 and verse 8. ಇಸ್ಕೇಲ 38ನೇ ಅಧ್ಯಾಯ In the 8ನೇ ವಚನವನ್ನ ನೋಡಿರಿ. In the later days, you are going to come against the mountain of Israel. ಅಲ್ಲಿ ನೋಡುವಾಗ ಆತನು ಹೇಳುತ್ತಾನೆ, ಅಂತ್ಯ ದಿನಗಳಲ್ಲಿ ನೀವು ಯೆರೂಸಲೇಮಿನ ಪರ್ವತಗಳಿಗೆ ವಿರುದ್ಧವಾಗಿ ಬರುತ್ತೀರಿ. Those who have Bible, listen, look at the verses. I am taking only few passages because to save the time. I know I am looking the clock. I know the topic I have to cover up. ಸಮಯದ ಅಭಾವದಿಂದಾಗಿ ನಾನು ಗಡಿಯಾರ ನೋಡ್ತಾ ಇದ್ದೇನೆ. ಅದಕ್ಕೋಸ್ಕರವಾಗಿಯೇ ನಾನು ಅಲ್ಲಲ್ಲಿ ವಾಕ್ಯಗಳನ್ನು ಮಾತ್ರ ಆರಿಸಿಕೊಳ್ಳುತ್ತಿದ್ದೇನೆ. These Arab nations, along with another great country is going to attack Israel. ಇಸ್ರೇಲ್ ದೇಶದೊಂದಿಗೆ ಇಸ್ರೇಲ್ನೊಂದಿಗೆ ವಿರುದ್ಧವಾಗಿ ಆ ಒಂದು ದೇಶ ಮಾತ್ರವೇ ಅಲ್ಲ, ಇತರ ದೇಶಗಳು ಕೂಡ ಕೈ ಜೋಡಿಸುತ್ತವೆ, claiming the mountain of Israel. ಇಸ್ರೇಲ್ನ ಬೆಟ್ಟವನ್ನ ಹಕ್ಕು ಬೇಕೆಂಬುದಾಗಿ ಕೇಳುವವರಾಗಿ. Look at chapter 39. 39ನೇ ಅಧ್ಯಾಯವನ್ನ ನೋಡಿರಿ. There you read again in verses 2 and verses 3. 2 ಮತ್ತು 3ನೇ ವಚನ ಮತ್ತೆ ಓದುತ್ತೀರಿ. Chapter 2. ವಚನ 2. I will turn you around and lead you on, bring you from the far north and bring you against the mountain of Israel. Again the mountain of Israel. ನಾನು ನನಗೆ ವಿರುದ್ಧವಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬರಮಾಡಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ನುಗ್ಗಿಸಿ. And verses 4. 4ನೇ ವಚನ. You are going to fall on the mountain of Israel. ನಿನ್ನೊಂದಿಗಿರುವ ಜನಾಂಗಗಳು ಇಸ್ರಾಯೇಲಿನ ಪರ್ವತಗಳಲ್ಲಿ ಬಿದ್ದು ಬಿಡುವಿರಿ. Look at this passage. All these 5 chapters, the problem is told, end time event is because of the mountains of Israel. ಈ 5 ಅಧ್ಯಾಯಗಳನ್ನ ಓದುವಾಗ ಈ 5 ಅಧ್ಯಾಯಗಳನ್ನ ನಾವು ಕಾಣುವಂತದ್ದು ಏನೆಂದರೆ ಆ 5 ಅಧ್ಯಾಯಗಳು ಹೇಳುವ ಹಾಗೆಯೇ ಇರುವ ದೊಡ್ಡ ಸಮಸ್ಯೆ ಯಾವುದು ಅಂತ ಹೇಳಿದ್ರೆ ಇಸ್ರಾಯೇಲಿನ ಪರ್ವತ. Let me tell you something. ನಾನು ಕೆಲವನ್ನು ನಿಮಗೆ ಹೇಳುತ್ತೇನೆ. You find this phrase mountain of Israel only in the book of Ezekiel. ನೀವು ಈ ಇಸ್ರಾಯೇಲಿನ ಪರ್ವತ ಅನ್ನುವಂತ ಆ ಪದ ಪ್ರಯೋಗವನ್ನ ಕೇವಲ ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ಮಾತ್ರ ನೋಡುತ್ತೀರಿ. Total around 18 plus 2, that is 20 times it is mentioned. ಈ ಒಂದು ಪದ ಪ್ರಯೋಗ ಸುಮಾರು 20 ಸಾರಿ ಬಳಸಲ್ಪಟ್ಟಿದೆ, ಹೇಳಲ್ಪಟ್ಟಿದೆ. 18 times mountains of Israel is mentioned. 18 ಸಾರಿ ಇಸ್ರೇಲಿನ ಪರ್ವತಗಳೆಂದು ಬಳಸಲ್ಪಟ್ಟಿದೆ. 2 times mountain heights of the Israel is mentioned. ಎರಡದಾಗಿ ಆ ಇಸ್ರೇಲಿನ ಉನ್ನತ ಬೆಟ್ಟ ಎಂಬುದಾಗಿ ಹೇಳಲ್ಪಟ್ಟಿದೆ. Now we are here to find out which is this part. ಈಗ ನಾವು ಆ ಭಾಗ ಯಾವುದೆಂಬುದನ್ನು ನಾವು
ಕಂಡುಕೊಳ್ಳಲಿಕ್ಕೆ ಹೋಗುತ್ತೇವೆ. Ezekiel 36 we read, speak to the mountains of Israel. God would have told, speak to Israel. Instead of that he told, speak to the mountains. ದೇವರು ಹೇಳುತ್ತಾನೆ 36ನೇ ಅಧ್ಯಾಯ, ಇಸ್ರಾಯೇಲಿನ ಪರ್ವತಗಳೇ ಎಂಬುದಾಗಿ ಯೆರೂಸಲೇಮ್ ಇಸ್ರಾಯೇಲಿನ ಪರ್ವತಗಳಿಗೆ ಮಾತನಾಡುವಂತ ಹೇಳುತ್ತಿದ್ದಾನೆ. ಬದಲಾಗಿ ಇಸ್ರಾಯೇಲ್ಯರಿಗೆ ಮಾತನಾಡು ಎಂಬುದಾಗಿ ದೇವರು ಹೇಳಬಹುದಿತ್ತಲ್ಲ. Now we are going to see which is this area God is mentioned here through Ezekiel. ಯೆಹೆಜ್ಕೇಲನ ಮೂಲಕವಾಗಿ ದೇವರು ಹೇಳಿದಂತ ಈ ಪರ್ವತ ಪ್ರದೇಶ ಯಾವುದೆಂಬುದಾಗಿ ನೋಡೋಣ. Turn with me to one or two passages, minimum two passages. I have many verses written. First you turn to Judges chapter 20. ಅನೇಕ ವಾಕ್ಯ ಭಾಗಗಳಿದೆ, ಆದರೆ 2 ವಾಕ್ಯಗಳನ್ನು ಮಾತ್ರ ಓದೋಣ. ನ್ಯಾಯಸ್ಥಾಪಕರುಗಳ ಪುಸ್ತಕ 20ನೇ ಅಧ್ಯಾಯ. We are going to analyze what is this part of the land in Israel which is known as the mountains of Israel. ಇಸ್ರೇಲಿನ ಪರ್ವತಗಳೆಂಬುದಾಗಿ ಕರೆಯಲ್ಪಡುವಂತಹ ಯೆರೂಸಲೇಮಿನ ಭಾಗವಾಗಿರುವಂತಹ ಈ ಸ್ಥಳ ಯಾವುದು ಎಂಬುದಾಗಿ ನಾವು ನೋಡಲಿಕ್ಕೆ ಹೋಗೋಣ. We are going to see where the children of Israel was dwelling in the olden days, not only olden days, even today. ಇಸ್ರಾಯೇಲ್ಯರು ಆ ಪುರಾತನ ದಿನಗಳಲ್ಲಿ ಮಾತ್ರವಲ್ಲ, ಈ ದಿನವೂ ಕೂಡ ಅವರು ಎಲ್ಲಿ ವಾಸ ಮಾಡುತ್ತಾ ಇದ್ದಾರೆ ಎಂಬುದನ್ನ ನಾವು ನೋಡುವವರಾಗೋಣ. Here it is written, so all the children of Israel came out from Dan to Beersheba. ಅಲ್ಲಿ ನೋಡುವಾಗ ದಾನ್ ನಿಂದ ಬೆರ್ಷೆಬದವರೆಗೆ ಇಸ್ರಾಯೇಲರು ವಾಸ ಮಾಡುತ್ತಾ ಇದ್ದರು. So the people of Israel who were dwelling there dwelt from Dan to Beersheba. I will tell you the detail. ಅಲ್ಲಿ ನೋಡುವಾಗ ಇಸ್ರಾಯೇಲ್ಯರು ಅವರು ದಾನ್ ನಿಂದ ಬೆರ್ಷೆಬದವರೆಗೆ ಅವರು ವಾಸ ಮಾಡುತ್ತಾ ಇದ್ದರು ಎಂಬುದಾಗಿ ಅಲ್ಲಿ ಓದುತ್ತೇವೆ. Turn to 1 Samuel chapter 3. 1 ಸಮುವೇಲ 3ನೇ ಅಧ್ಯಾಯಕ್ಕೆ ತೆರೆಯಿರಿ. You find it in the scripture. This is repeated many times. ದೇವರ ವಾಕ್ಯದಲ್ಲಿ ಅನೇಕ ಸ್ಥಳಗಳಲ್ಲಿ ಇದು ಪುನರಾವರ್ತಿಸಿ ಹೇಳಲ್ಪಟ್ಟಿದೆ. 1 Samuel chapter 3. 1 ಸಮುವೇಲ 3ನೇ ಅಧ್ಯಾಯ verses 20. 20ನೇ ವಾಕ್ಯ. All Israel from Dan to Beersheba. All Israel from Dan to Beersheba. ಎಲ್ಲಾ ಇಸ್ರಾಯೇಲ್ಯರು ದಾನ್ನಿಂದ ಬೆರ್ಷೆಬದವರೆಗೆ ಇದ್ದ. One more verse. I have many verses. One more verse. 2 Samuel 2 ಸಮುವೇಲ chapter 3. 3ನೇ ಅಧ್ಯಾಯ. 2 Samuel chapter 3. 2 ಸಮುವೇಲ 3ನೇ ಅಧ್ಯಾಯ verses 9 and 10. 9 ಮತ್ತು 10ನೇ ವಚನ. There 2 Samuel chapter 3 verses 9 and 10. 2 ಸಮುವೇಲ 3ನೇ ಅಧ್ಯಾಯ 9 ಮತ್ತು 10ನೇ ವಚನ. Yeah, from at least we'll read 10. To transfer the kingdom from the house of Saul and set up the throne of David over Israel, over Judah, from Dan to Beersheba. People gathered from Dan to Beersheba. ದಾನು ಅರಸುತನವನ್ನ ಸೌಲನ ಕುಟುಂಬದಿಂದ ತೆಗೆದು ದಾನಿನಿಂದ ಬೆರ್ಷೆಬದವರೆಗಿನ ಎಲ್ಲಾ ಇಸ್ರಾಯೇಲ್ಯರಲ್ಲಿಯೂ ಯಹೂದ್ಯರಲ್ಲಿಯೂ ದಾವೀದನ ಸಿಂಹಾಸನವನ್ನ ಸ್ಥಿರಪಡಿಸುವೆನು. Those who are not familiar with the land of Israel, let me tell you what is this place. ಇಸ್ರಾಯೇಲಿನ ಬಗ್ಗೆ ಚಿರಪರಿಚಿತರಲ್ಲದರೂ ಹೇಳುತ್ತೇನೆ, ಈ ದೇಶ ಯಾವುದಾಗಿದೆ? Dan is the northern part. End is actually Dan. ದಾನ್ ಅಂತ ಹೇಳಿದ್ರೆ ಇಸ್ರಾಯೇಲ್ ದೇಶದ ಉತ್ತರದ ತುದಿಯಲ್ಲಿರುವಂತಹ ಭೂಪ್ರದೇಶ. You come down. ಕೆಳಗೆ ಬನ್ನಿರಿ. You will come almost to the middle of Israel. ನೀವು ಇಸ್ರೇಲಿನ ಮಧ್ಯದ ಭಾಗಕ್ಕೆ ಬರುತ್ತೀರಿ. Little down of middle of Israel. ಆ ಇಸ್ರೇಲಿನ ಮಧ್ಯದಿಂದ ಸ್ವಲ್ಪ ಕೆಳಗೆ you find Beersheba. ನೀವು ನೋಡ್ತೀರಾ ಬೆರ್ಷೆಬ ಅನ್ನುವಂತಹ that is a place where Abraham and all dwelt. ಈ ಬೆರ್ಷೆಬದಲ್ಲಿಯೇ ಅಬ್ರಹಾಮನು ಹಾಗೂ ಇತರರು ವಾಸ ಮಾಡಿದರು. Down from Beersheba people don't live because it is desert. ಬೆರ್ಷೆಬದಿಂದ ಕೆಳಗೆ ಜನರು ವಾಸ ಮಾಡುತ್ತಾ ಇರಲಿಲ್ಲ, ಯಾಕಂದ್ರೆ ಅದು ಮರಳುಗಾಡಾಗಿತ್ತು. The people lived between Dan and Beersheba. ಜನರು ಆ ದಾನ್ನಿಂದ ಬೆರ್ಷೆಬದ ನಡುವೆ ವಾಸ ಮಾಡುತ್ತಾ ಇದ್ದರು. The down part of Beersheba till the end of Israel is actually Negev desert. People cannot live there even today. ಬೆರ್ಷೆಬದ ಕೆಳಗಿನ ಪ್ರದೇಶದಿಂದ ಆ ಇಸ್ರೇಲಿನ ಕೊನೆಯ
ಗಡಿಯವರೆಗೆ ಜನರು ವಾಸ ಮಾಡುತ್ತಾ ಇರಲಿಲ್ಲ. ಇವತ್ತು ವಾಸ ಮಾಡುತ್ತಾ ಇಲ್ಲ, ಯಾಕಂದ್ರೆ ಅದು ಸಂಪೂರ್ಣವಾಗಿ ಮರಳುಗಾಡು. Brothers and sisters, I was wondered to know this. ಪ್ರಿಯ ಸಹೋದರ ಸಹೋದರಿ, ಇದನ್ನ ಬಗ್ಗೆ ನೋಡುವಾಗ ನಾನು ಅತ್ಯಾಶ್ಚರ್ಯಪಟ್ಟೆನು. Look at that map. ಆ ಒಂದು ನಕ್ಷೆಯನ್ನ ನೋಡಿರಿ. You see the mountains of Israel between Dan and Beersheba. ಇಸ್ರೇಲಿನ ಆ ಒಂದು ಸ್ಥಳವನ್ನು ನೋಡುವಾಗ ದಾನ್ನಿಂದ ಬೆರ್ಷೆಬದವರೆಗೆ. Do you know which is that part? ಆ ಒಂದು ದಾರಿ ಯಾವುದು ಗೊತ್ತಾ? In the center of Israel. ಇಸ್ರೇಲಿನ ಮಧ್ಯದಲ್ಲಿ. Biblical name is Judea, Samaria. ಯಹೂದ್ಯದ ಆ ನಕ್ಷೆ ನೋಡುವಾಗ ನೋಡ್ತೇವೆ ಯೂದಾಯ, ಅದರ ಮೇಲೆ ಸಮಾರಿಯ. You know what is the name given to it today? ಇವತ್ತು ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಗೊತ್ತಾ? Do you know what is the name given to that part of the land today by British people? ಇವತ್ತು ಆ ಭಾಗ ಯೂದಾಯ ಸಮಾರ್ಯದ ಆ ಭಾಗಕ್ಕೆ ಇವತ್ತು ಬ್ರಿಟಿಷ್ನವರು ಕೊಟ್ಟಂತ ಹೆಸರು ಏನು ಗೊತ್ತಾ? That is West Bank. ಅದೇಂತ ಕರೀತಾರೆ? ಪಶ್ಚಿಮ ದಂಡೆ ಎಂದು ಕರೆಯುತ್ತಾರೆ. Can you imagine 5 chapters giving description of West Bank, which is the greatest political problem we are facing or the world is facing? ಆ ಸ್ಥಳಕ್ಕೆ, ಈ 5 ಅಧ್ಯಾಯಗಳು ಹಿಡಿದತ್ತ ಆ ನಿರ್ದಿಷ್ಟವಾದ ಸ್ಥಳಕ್ಕೆ ಅವರು ಕೊಟ್ಟಂತ ಹೆಸರು ಪಶ್ಚಿಮ ದಂಡೆ, ವೆಸ್ಟ್ ಬ್ಯಾಂಕ್. ಇವತ್ತಿಗೂ ಕೂಡ ಸಮಸ್ಯೆ ಇದು, ಹೋರಾಟ ಇರುವುದು. Can you imagine 2600 years back God prophesied through Ezekiel the end time problem is West Bank, not other problem. The world is going to come against West Bank. 2600 ವರ್ಷಗಳ ಹಿಂದೆ ಕರ್ತರು ಯೆಹೆಜ್ಕೇಲ್ ಎಂಬ ಪ್ರವಾದಿಯ ಮೂಲಕವಾಗಿ ಆತನು ಹೇಳಿದ ಮಾತನೆಂದ್ರೆ ಅಂತ್ಯ ದಿನಗಳಲ್ಲಿ ಆ ಒಂದು ಸ್ಥಳ ವೆಸ್ಟ್ ಬ್ಯಾಂಕ್ ಅಥವಾ ಪಶ್ಚಿಮ ದಂಡೆಯೇ ರಾಜಕೀಯ ಹಾಗೂ ಭೌಗೋಳಿಕವಾಗಿ ಯುದ್ಧಗಳು ನಡೆಯುವಂತ ಹೋರಾಟ ಆಗುವಂತ ಸ್ಥಳ ಎಂಬುದಾಗಿ ಪ್ರವಾದಿಸಿದ. I will give you again another proof that to prove that it is West Bank. ಅದು ಪಶ್ಚಿಮ ದಂಡೆ ಅನ್ನೋದಕ್ಕೆ ದೇವರ ವಾಕ್ಯದಿಂದಲೇ ಇನ್ನೂ ಕೆಲವು ಪುರಾವೆಗಳನ್ನ ನಿಮಗೆ ಒದಗಿಸ್ತೇನೆ. Look at Ezekiel 17. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯವನ್ನ ನೋಡಿರಿ. Ezekiel chapter 17 ಯೆಹೆಜ್ಕೇಲ 17ನೇ ಅಧ್ಯಾಯ and verses 23. 23ನೇ ವಚನ. On the mountain heights of Israel I will plant it. On the mountain heights of Israel. You know, mountains of Israel, mountain heights of Israel. ನಾನು ಇಸ್ರಾಯೇಲಿನ ಪರ್ವತಾಗ್ರದಲ್ಲಿ. Which is this place? ಇಸ್ರಾಯೇಲಿನ ಪರ್ವತಾಗ್ರ ಯಾವುದು? Look at chapter 20 again. ಮತ್ತೆ 20ನೇ ಅಧ್ಯಾಯವನ್ನು ನೋಡ್ರಿ. Verses 40. 40ನೇ ವಾಕ್ಯ. For on my holy mountain, on the mountain heights of Israel, there I will accept, you know, the sacrifices and offering they bring to me. ನನ್ನ ಪರಿಶುದ್ಧವಾದ ಬೆಟ್ಟದಲ್ಲಿ, ಇಸ್ರಾಯೇಲಿನ ಪರ್ವತಾಗ್ರದಲ್ಲಿ ನನ್ನನ್ನು ಸೇವಿಸುವವರು, ಅಲ್ಲೇ ಅವರಿಗೆ ಪ್ರಸನ್ನನಾಗುವೆನು. ಅಲ್ಲೇ ನಿಮ್ಮ ಕಾಣಿಕೆಗಳನ್ನು, ಉತ್ತಮ ನೈವೇದ್ಯಗಳನ್ನು, ಮೀಸಲಾದದೆಲ್ಲವನ್ನ ಬರಮಾಡಿಕೊಳ್ಳುವೆನು. Which is such holy mountains? ಹಾಗಾದರೆ ಆ ಪರಿಶುದ್ಧ ಪರ್ವತ ಯಾವುದು? It is Jerusalem. ಅದು ಯೆರೂಸಲೇಮ್. Where is Jerusalem? ಯೆರೂಸಲೇಮ್ ಎಲ್ಲಿದೆ? It is inside this West Bank. ಈ ಒಂದು ಆ ಪಶ್ಚಿಮ ದಂಡೆಯೊಳಗಿದೆ. What is the problem today, world nations? ಇವತ್ತು ಲೋಕದ ದೇಶಗಳಿಗೆ ಇರುವ ಸಮಸ್ಯೆ ಏನು? You know, Arab people, you know, children of Edom, they say this is our place. ಏದೋಮ್ಯರು ಅಥವಾ ಅರಬರು ಹೇಳುತ್ತಾರೆ ಇದು ನಮ್ಮ ಜಾಗ ಎಂದು. Yes, and this is, God says you are telling blasphemy. This is given to Israel. ದೇವರು ಹೇಳ್ತಾನೆ ದೇವದೂಷಣೆ ಮಾಡುತ್ತಾ ಇದ್ದೀರಿ ನೀವು. ಇದು ಇಸ್ರಾಯೇಲರ ಮೂಲ ಪಿತೃಗಳಿಗೆ ವಾಗ್ದಾನವಾಗಿ ಕೊಟ್ಟ ದೇಶ. And this is flaring up. And it is mainly because of hatredness. ನೋಡುವಾಗ ಇದೇ ಬಹಳವಾಗಿ ಪರಿತಪಿಸಿರುವಂತಹ ಸ್ಥಳ, ಹೋರಾಟದ ಸ್ಥಳ. There is a problem with this land. ಈ ಭೂಪ್ರದೇಶದ ಮೇಲೆ ಸಮಸ್ಯೆ ಇದೆ. The Islamic people, there are theologians they have. ಒಬ್ಬರು ಇಸ್ಲಾಂನವರು ಏರಿದ್ದಾರೆ, ಅವರೆಲ್ಲರೂ ಕೂಡ ದೈವಶಾಸ್ತ್ರಜ್ಞರು. There is a theologian known as Al-Marwadi. ಅಲ್-ಮರ್ವಾಡಿ ಅನ್ನುವಂತಹ ಒಬ್ಬ ದೈವಶಾಸ್ತ್ರಜ್ಞ ಇದ್ದಾನೆ. This theologian, you know, divided the world into 2 parts. ಈ ದೈವಶಾಸ್ತ್ರಜ್ಞನು ಇಡೀ ಪ್ರಪಂಚವನ್ನ ಆತನು 2 ಭಾಗವಾಗಿ ವಿಭಾಗಿಸುತ್ತಾನೆ. Dar al-Islam, Dar al-Horeb. ದಾರ್ ಅಲ್ ಇಸ್ಲಾಂ,
ದಾರುಲ್ Horeb. ಹೋರೇಬ್. Meaning, Dar al-Islam means house of Islam. Dar al-Horeb means house of sword. ಆ ನೋಡುವಾಗ ಆತ ಹೇಳುತ್ತಾನೆ ಹೌಸ್ ಆಫ್ ಇಸ್ಲಾಂ ಎಂಬ ನೋಡುವಾಗ ಆ ಇಸ್ಲಾಂನ ಒಂದು ಮನೆ, ಇನ್ನೊಂದು ನೋಡುವಾಗ ಆ ದಾರುಲ್ Yeah. Wherever Islam is, it is house of Islam. Dar al-Islam. ಎಲ್ಲೆಲ್ಲಿ ಮನೆ ಇದೆಯೋ ದಾರುಲ್ ಇಸ್ಲಾಂ ಅಂತ ಹೇಳಿದ್ರೆ ಇಸ್ಲಾಮಿನ ಮನೆ ಎಂದರ್ಥ. If a Dar al-Islam place is taken out by others, Gentiles, it is known as Dar al-Horeb, or it is house of sword. It is given for sword. ಒಂದು ವೇಳೆ ಆ ದಾರುಲ್ ಇಸ್ಲಾಂ ಎನ್ನುವಂಥದ್ದು ಏನಾದರೂ ಆ ಇಸ್ಲಾಮಿನ ಮನೆ ತೆಗೆದೇಯಲ್ಪಟ್ಟರೆ ಉಳಿದು ಯಾವುದು ಆ ದಾರುಲ್ ಹೋರೇಬ್ ಅಂದ್ರೆ ಕತ್ತಿಯ ಮನೆ ಎಂಬುದಾಗಿ ಅದು ಮಾತ್ರ ಉಳಿಯುತ್ತದೆ. What happened in 1967? 1967ರಲ್ಲಿ ಏನಾಯ್ತು? Arab people came to war against Israel. ಅರಬರು ಇಸ್ರೇಲ್ನ ವಿರುದ್ಧವಾಗಿ ಯುದ್ಧ ಮಾಡುವುದಕ್ಕಾಗಿ ಬಂದರು. 6-day war, they took it. ಆ ನೋಡುವಾಗ They took it. Israel took it. ಇಸ್ರೇಲ್ ಅದನ್ನ ತೆಗೆದುಕೊಂಡಿತು. So the Arab people, ಅರಬ್ ಜನರು, every, radical Islam people, this place is known as Dar al-Horeb. It is for sword to liberate. ಈಗ ನೋಡುವಾಗ ಯಾವಾಗ ಇಸ್ರೇಲ್ ಆ ಭೂಪ್ರದೇಶವನ್ನ ವಶ ಮಾಡಿಕೊಂಡಿತ್ತು ಆಗ ಅರಬರು ಹೇಳಿದರು ಅದನ್ನ ಇದು ದಾರುಲ್ ಹೋರೆ ಬಂದರೆ ಕತ್ತಿಯ ಜಾಗ, ಇಲ್ಲಿ ಯಾವಾಗಲೂ ಕೂಡ ಕತ್ತಿ ಜಳಪಡಿಸುತ್ತಲೇ ಇರುತ್ತದೆ. What did Iran say? ಇರಾನ್ ಏನ್ ಹೇಳುತ್ತದೆ? They told they don't have any legal right to have land here. It doesn't belong to them. It is Islamic ಅವರು place. ಹೇಳ್ತಾರೆ ಈ ಭೂಪ್ರದೇಶದಲ್ಲಿ ವಾಸ ಮಾಡುವಂತ ಹಕ್ಕು ಇಸ್ರಾಯೇಲರಿಗೆ ಯಹೂದ್ಯರಿಗೆ ಇಲ್ಲ, ಅದು ನಮ್ಮ ದೇಶ, ನಮಗಿರುವಂತದ್ದು. Not only that, in this West Bank, mountains of Israel also taken by Israel in 67 war. 1967 ಯುದ್ಧದಲ್ಲಿ ಆ ಒಂದು ಪಶ್ಚಿಮ ದಂಡೆಯಲ್ಲಿದ್ದಂತ ಪರ್ವತ ಪ್ರದೇಶಗಳನ್ನು ಕೂಡ ಇಸ್ರೇಲ್ ತನ್ನ ವಶಕ್ಕೆ ತೆಗೆದುಕೊಂಡಿತು. Brothers and sisters, that is the third holiest place for Muslim people. ಪ್ರಿಯ ಸಹೋದರ ಸಹೋದರಿ, ಯೆರೂಸಲೇಮ್ ಅದು ಈ ಮುಸ್ಲಿಮರಿಗೆ ಮೂರನೇ ಅತಿ ಪವಿತ್ರ ಸ್ಥಳ. After Mecca and Medina, this is the third holiest place. ಮಕ್ಕಾ ಮದೀನಾದ ನಂತರ ಇದೆ ಯೆರೂಸಲೇಮ್ ಮುಸ್ಲಿಮರಿಗೆ ಮೂರನೇ ಅತಿ ಪವಿತ್ರ ಸ್ಥಳವಾಗಿದೆ. That is taken by Israel. ಅದು ಇಸ್ರಾಯೇಲ್ಯರಿಂದ ಅಥವಾ ಇಸ್ರೇಲ್ ದೇಶದವರಿಂದ ವಶ ಮಾಡಿಕೊಳ್ಳಲ್ಪಟ್ಟಿದೆ. 1980 July, they declared to the world, this is an eternal capital of Israel. We will not give it back again. 1982ರಲ್ಲಿ ಇಸ್ರೇಲ್ ಸರ್ಕಾರ ಬಹಿರಂಗವಾಗಿ ಘೋಷಣೆ ಮಾಡಿತ್ತು, ಈ ಯೆರೂಸಲೇಮ್ ಈ ಇಸ್ರೇಲ್ ದೇಶದ ರಾಜಧಾನಿ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡುವ ಪ್ರಶ್ನೆಯೇ ಇಲ್ಲ. 1980 September, Islamic nations gathered in Morocco. 1980ರಲ್ಲಿ ನೋಡುವಾಗ ಎಲ್ಲಾ ಇಸ್ಲಾಮಿಕ್ ರಾಷ್ಟ್ರಗಳು ಮೊರಾಕೋ ಎನ್ನುವಂತ ದೇಶದಲ್ಲಿ ಸಭೆ ಕೂಡಿ ಬಂದವು. They declared something. ಅವರು ಕೆಲವೊಂದು ವಿಷಯಗಳನ್ನ ಪ್ರಕಟಿಸಿದರು. They declared jihad, holy war. ಅಲ್ಲಿ ಅವರು ಜಿಹಾದ್ ಅಂದರೆ ಪವಿತ್ರ ಯುದ್ಧವನ್ನ ಅವರು ಘೋಷಣೆ ಮಾಡಿದರು. Yes, Bible teaches the last war that is going to be fought is a holy war. ಹೌದು, ದೇವರ ವಾಕ್ಯ ಹೇಳುತ್ತದೆ ಕಟ್ಟ ಕಡೆಯದಾಗಿ ನಡೆಯಲಿಕ್ಕಿರುವ ಅದು ಪವಿತ್ರ ಯುದ್ಧ ಎಂಬುದಾಗಿ ಆ ದೇವರ ವಾಕ್ಯವೇ ಹೇಳುತ್ತದೆ. Can you turn with me to Joel chapter 3? ಯೋವೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯಕ್ಕೆ ತೆರೆಯಿರಿ. Joel chapter 3. ಯೋವೇಲ 3ನೇ ಅಧ್ಯಾಯ and verses 9. Joel chapter 3 and verse 9. ಮಾಡುವಾಗ ಯೋವೇಲ 3ನೇ ಅಧ್ಯಾಯ 9ನೇ ವಚನ. Let me tell you, my vernacular, Bible is Malayalam Bible. ನನ್ನ ಬೈಬಲ್ ಮಲಯಾಳಂ ಬೈಬಲ್. In the Malayalam Bible, it is correctly translated. ಮಲಯಾಳಂ ಬೈಬಲ್ ನಲ್ಲಿ ಇದು ಬಹಳ ಸರಿಯಾದ ರೀತಿಯಲ್ಲಿಯೇ ಭಾಷಾಂತರ ಮಾಡಲ್ಪಟ್ಟಿದೆ. Let me tell you, even in English, it is not correctly translated. ಆದ್ರೆ ಇಂಗ್ಲಿಷ್ ನಲ್ಲಿ ಕೂಡ ಅದು ಸರಿಯಾಗಿ ಭಾಷಾಂತರ ಮಾಡಲ್ಪಟ್ಟಿಲ್ಲ. You have any, Greek Bible or something, you just check it. ನಿಮ್ಮಲ್ಲಿ ಒಂದು ವೇಳೆ ಗ್ರೀಕ್ ಬೈಬಲ್ ಇದ್ರೆ
ಅದರಲ್ಲಿ ಕೂಡ ನೀವು ಪರೀಕ್ಷಿಸಿ ನೋಡಿರಿ. I looked into Greek study Bible on this topic. ಈ ಒಂದು ವಿಷಯದ ಬಗ್ಗೆ ಗ್ರೀಕ್ ನ ಅಧ್ಯಯನ ಸತ್ಯವೇದದಲ್ಲಿ ಕೂಡ ನಾನು ಹುಡುಕಿ ನೋಡಿದೆ. Then I understood what Malayalam Bible translate is exactly correct. ಆಗ ನಾನು ಅರ್ಥ ಮಾಡಿಕೊಂಡೆ ಮಲಯಾಳಂ ಬೈಬಲ್ ನಲ್ಲಿ ಭಾಷಾಂತರ ಮಾಡಲ್ಪಟ್ಟದ್ದು ಸರಿಯಾದ ಭಾಷಾಂತರ ಎಂಬುದಾಗಿ. Joel chapter 3, ಯೋವೇಲ 3ನೇ ಅಧ್ಯಾಯ verses 9. 9ನೇ ವಾಕ್ಯ. There it is written, proclaim this among the nation, prepare for war. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳೇ ಸನ್ನದ್ಧರಾಗಿರಿ, ಯುದ್ಧಕ್ಕೆ ಹೊರಡಲಿ. In the Malayalam Bible and in the original Hebrew Bible, it is sanctifying war, holy war. ನೋಡುವಾಗ ಶೂರರನ್ನು ಎಚ್ಚರಪಡಿಸಿರಿ, ಯೋಧರೆಲ್ಲರೂ ಕೂಡಲೇ ಯುದ್ಧಕ್ಕೆ ಹೊರಡಲಿ ಅಂದ್ರೆ ಅದು ಒಂದು ಪವಿತ್ರ ಯುದ್ಧ ಎಂಬುದಾಗಿ ನಾವು ನೋಡುತ್ತೇವೆ. Who is going to come? ಯಾರು ಬರುತ್ತಾರೆ? We are verses 11. 11ನೇ ವಾಕ್ಯ. Assemble and come all your nation, gather together all around. ಸುತ್ತಣ ಜನಾಂಗಗಳೇ ತ್ವರೆಪಡಿರಿ, ನೀವೆಲ್ಲರೂ ಬನ್ನಿರಿ. Verses 12 also, all the surrounding nations. 12ನೇ ವಚನ, ಜನಾಂಗಗಳು ಎಚ್ಚರಗೊಂಡು ಯೆಹೋವನ ನ್ಯಾಯ ತೀರ್ಪಿನ ತಗ್ಗಿಗೆ ಬರಲಿ. Who is the surrounding nations? ನೋಡುವಾಗ ಸುತ್ತಣ ಜನಾಂಗಗಳು ಯಾರು? They are Islamic countries. ಅವರು ಇಸ್ಲಾಮಿಕ್ ದೇಶಗಳು. When the prophet Joel penned down, there was no Islam in the world. ಯೋವೇಲನು ಈ ಮಾತುಗಳನ್ನ ಬರೆಯುವಾಗ, ಈ ಪ್ರವಾದನೆಯ ವಾಕ್ಯಗಳನ್ನ ಬರೆಯುವಾಗ ಈ ಜಗತ್ತಿನಲ್ಲಿ ಇಸ್ಲಾಂ ಇನ್ನೂ ಕೂಡ ಅದು ಬಂದಿರಲಿಲ್ಲ, ಉದಯವಾಗಿರಲಿಲ್ಲ. That part of the land became Islam around AD 635. ನೋಡುವಾಗ ಕ್ರಿಸ್ತ ಶಕ 635ರಲ್ಲಿ ಆ ಭಾಗಗಳೆಲ್ಲವೂ ಕೂಡ ಇಸ್ಲಾಮಿಕ್ ದೇಶಗಳಾದವು. For all them, it has become a holy place. ಅವರೆಲ್ಲರಿಗೂ ಕೂಡ ಅದು ಪರಿಶುದ್ಧ ಸ್ಥಳವಾಯಿತು. Their theologians taught them it has to be delivered by sword. So it is a place of Dar al-Horeb for war. ಅವರೆಲ್ಲರೂ ಕೂಡ ಪ್ರಕಟಿಸಿದ್ದೇನೆಂದರೆ ಕತ್ತಿಯಿಂದಲೇ ಆ ಜಾಗ ವಶ ಮಾಡಲ್ಪಡಬೇಕು ಅಂದರೆ ದಾರುಲ್ ಹೊರೇಬ್ ಅಂದರೆ ಕತ್ತಿಯಿಂದ ವಶ ಮಾಡಿಕೊಳ್ಳಲ್ಪಡುವ ಸ್ಥಳ ಎಂಬುದಾಗಿ ಹೇಳಿದರು. What a wonderful thing it is told here that this part of the land is going to be the problematic for the end war. ನೋಡುವಾಗ ಈ ಒಂದು ಭೂ ಪ್ರದೇಶವು ಅಂತ್ಯ ದಿನಗಳಲ್ಲಿ ಎಲ್ಲಾ ರೀತಿಯಿಂದಲೂ ಕೂಡ ಸಮಸ್ಯೆಗಳ ಆಗರವಾಗಿರುವ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ. ನೋಡಿರಿ, Who is going to attack them? ಅವರ ಮೇಲೆ ಯಾರು ಆಕ್ರಮಣ ಮಾಡುತ್ತಾರೆ? This is another wonderful thing. ಇದು ಮತ್ತೊಂದು ಅದ್ಭುತವಾದ ಸಂಗತಿ. 2600 years back, 2600 ವರ್ಷಗಳ ಹಿಂದೆ God foretold which are the nations going to attack Israel. ದೇವರು ಹೇಳಿದ್ದಾನೆ, ಇಸ್ರಾಯೇಲಿನ ಮೇಲೆ, ಯಹೂದ್ಯರ ಮೇಲೆ ಯಾವ ಯಾವ ದೇಶಗಳವರು ಆಕ್ರಮಣ ಮಾಡುತ್ತಾರೆ ಎಂದು. At that time there was no nations that is mentioned here. ಇಲ್ಲಿ ಹೇಳಲ್ಪಟ್ಟಂತ ದೇಶಗಳು, ಜನಾಂಗಗಳು ಆ ಪ್ರವಾದನೆಯ ಮಾತು ಬರೆಯಲ್ಪಟ್ಟಾಗ ಅವ್ರು ಯಾರು ಕೂಡ ಇರಲಿಲ್ಲ, ಅಸ್ತಿತ್ವದಲ್ಲಿಯೇ ಇರಲಿಲ್ಲ. Brothers and sisters, God told which are the nations to attack and which are the nations to oppose it. ಪ್ರಿಯ ಸಹೋದರ ಸಹೋದರಿ, ಯಾವ ಯಾವ ದೇಶಗಳು ಇಸ್ರಾಯೇಲಿನ ಮೇಲೆ ದಾಳಿ ಮಾಡುತ್ತವೆ, ಯಾವ ಯಾವ ದೇಶಗಳು ಅವುಗಳೊಂದಿಗೆ ಸೇರಿಕೊಳ್ಳುತ್ತವೆ ಎಂಬುದನ್ನು ದೇವರು ಪ್ರವಾದಿಸಿದನು. Let me remind you something here. ಇಲ್ಲಿ ನಾನು ನಿಮಗೆ ಕೆಲವೊಂದನ್ನು, In order to fulfill what is told here, the world is prepared. ಇಲ್ಲಿ ಹೇಳಲ್ಪಟ್ಟಂತಹ ಆ ಪ್ರವಾದನೆಯ ಮಾತುಗಳ ನೆರವೇರುವಿಕೆಗಾಗಿಯೇ ಇವತ್ತಿನ ಪ್ರಪಂಚ ಸಿದ್ಧಗೊಳ್ಳುತ್ತಾ ಇದೆ. Cause of the last war is West Bank. ನೋಡುವಾಗ ಆ ಕೊನೆಯ ಆ ಯುದ್ಧಕ್ಕೆ ಕಾರಣ ಈ ಪಶ್ಚಿಮ ದಂಡೆ ಅಥವಾ ವೆಸ್ಟ್ ಬ್ಯಾಂಕ್. It is existing now. ಈಗ ಅದು ಅಸ್ತಿತ್ವದಲ್ಲಿದೆ. Now God told who are the nations to attack Israel. ಈಗ ಇಸ್ರಾಯೇಲಿನ ಮೇಲೆ ಆ ರೀತಿಯ ಆಕ್ರಮಣ ಮಾಡುವ ದೇಶಗಳು ಯಾವುವು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾನೆ. Under whose leadership? ಯಾರ ನಾಯಕತ್ವದಲ್ಲಿ ಆಕ್ರಮಣ? Look at chapter 38. I am taking only the necessary part. 38ನೇ ಅಧ್ಯಾಯಕ್ಕೆ ಬರೋಣ. ಅಗತ್ಯ ವಾಕ್ಯ ಭಾಗಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇನೆ. Chapter 38. 38ನೇ ಅಧ್ಯಾಯ. And God says to a particular part of the world, verses 7.
ಏಳನೇ ವಚನದಲ್ಲಿ ದೇವರು ಹೇಳುತ್ತಾನೆ, Prepare yourself and be ready, and you and your companions gather, and you be a guard for them. Look at your translation. You be a guard or a leader for them. ಸಿದ್ಧವಾಗಿರು, ನಿನ್ನಲ್ಲಿ ಕೂಡಿ ಬಂದಿರುವ ಎಲ್ಲ ತಂಡಗಳೊಡನೆ ನಿನ್ನನ್ನು ಸಿದ್ಧ ಮಾಡಿಕೋ. ನೀನು ಅವುಗಳಿಗೆ ಪಾಲಕನಾಗಿರುವಿ ಅಥವಾ ನಾಯಕನಾಗಿರುವಿ. God is asking one particular place to be leader for a group of countries. ದೇವರು ಒಂದೇ ಒಂದು ಭೂಪ್ರದೇಶ ಅಥವಾ ಒಂದು ದೇಶಕ್ಕೆ ಆತನು ಹೇಳುತ್ತಾನೆ, ನೀನು ಪಾಲಕನಾಗಿರುವೆ ಅಥವಾ ನಾಯಕನಾಗಿರುವೆ ಎಂದು. I can prove to you who is this country. ಈ ದೇಶ ಯಾವುದೆಂಬುದನ್ನು ನಾನು ದೇವರ ವಾಕ್ಯದಿಂದ ನಿರೂಪಿಸಬಹುದು. I can prove it from the names given here in verses 1 and 2. 1 ಮತ್ತು 2ನೇ ವಚನದಿಂದ ನಾವು ಅದನ್ನು ಹೇಳಬಹುದು. But I'm going to take little more simple thing to understand that. ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸರಳವಾದಂತ ಅಂಶಗಳನ್ನು ಹೇಳುತ್ತೇನೆ. You know, Israel is the center of the world. ಇಸ್ರೇಲ್ ಇಡೀ ಪ್ರಪಂಚದ ಕೇಂದ್ರವಾಗಿದೆ. Even in this chapter 38:11, it is told they are dwelling in the midst of the world. Verses 11, last part of verse 11. 11ನೇ ವಚನಕ್ಕೆ ಬಂದಾಗ ಅಲ್ಲಿಯೂ ಕೂಡ ನಾವು ಒಂದು ಮಾತನ್ನು ಓದುತ್ತೇವೆ. ಕೊನೆಯ ಭಾಗದಲ್ಲಿ ನೋಡ್ತೇವೆ, ಅವರು ಪ್ರಪಂಚದ ಕೇಂದ್ರ ಅಥವಾ ಮಧ್ಯದಲ್ಲಿ ಇರುತ್ತಾರೆ ಎಂಬುದಾಗಿ ಹೇಳ್ತಾರೆ. So once you get the center of the world, ನೀವು ಪ್ರಪಂಚದ ಆ ಮಧ್ಯ ಭಾಗಕ್ಕೆ ನೀವು ಬಂದಾಗ, whenever God says I'm going to bring you from east, it is east of Israel. When God says I'm going to bring you from north, it is north of Israel, because we have already got the center part. ಅದು ಕೇಂದ್ರವಾಗಿರುವುದರಿಂದ ಯಾರಾದರೂ ಕೂಡ ಪೂರ್ವದಲ್ಲಿ ಬರುವುದಾದರೆ ಅದು ಪೂರ್ವದ ದೇಶಗಳು, ಪಶ್ಚಿಮದಲ್ಲಿ ಬರುವುದಾದರೆ ಪಶ್ಚಿಮದ ದೇಶಗಳು, ಉತ್ತರದಲ್ಲಿ ಬರುವುದಾದರೆ ಉತ್ತರದ ದೇಶ. You know, this is a country with a great army. ಈ ದೇಶ ಬಹಳ ದೊಡ್ಡ ಸೈನ್ಯವನ್ನ ಹೊಂದಿರುವ ದೇಶ. Look at chapter 38 and verses 15. 15ನೇ ವಚನವನ್ನ ನೋಡಿರಿ. You will come from your far north, with a great company of mighty army. ನೀನು ನಿನ್ನ ಸ್ಥಳವನ್ನು ಬಿಟ್ಟು ಅಶ್ವ ಬಲದ ಮಹಾ ಸೈನ್ಯವಾಗಿ ಗುಂಪು ಕೂಡಿದ ಬಹು ಜನಾಂಗಗಳೊಡನೆ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬಂದು ನನ್ನ ಜನರಾದ ಇಸ್ರಾಯೇಲರ ಮೇಲೆ ಬಿದ್ದು ಕಾರ್ಮುಗಿಲಿನೋಪಾದಿಯಲ್ಲಿ ದೇಶವನ್ನ ಮಿಚ್ಚು. Chapter 39 and verses 2. 39ನೇ ಅಧ್ಯಾಯ. You're going to be, I will bring you from far north. ಅಲ್ಲಿ ದೇವರು ಹೇಳುತ್ತಾನೆ, ಆಹಾ, ನಾನು ನಿನಗೆ ವಿರುದ್ಧನಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಮಾಡಿ. Not the north of Israel, but far north. ಅಲ್ಲಿ ನೋಡುವಾಗ ಇಸ್ರೇಲ್ನ ಉತ್ತರ ಅಲ್ಲ, ಅಲ್ಲಿ ನೋಡ್ತೇವೆ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ. North part of Israel, there are many countries like Lebanon, etc. ಇಸ್ರೇಲಿನ ಉತ್ತರದ ದೇಶನ ಲೆಬನಾನ್ ಹಾಗೂ ಬೇರೆ ಬೇರೆ ದೇಶಗಳಿವೆ. But I will bring you from far north. ಹೇಳ್ತಾರೆ, ನಾನು ನನ್ನನ್ನ ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಎಂಬುದಾಗಿ ಕರ್ತನು ಹೇಳುತ್ತಾನೆ. Which is that part? ಹಾಗಾದರೆ ಉತ್ತರ ದಿಕ್ಕಿನ ಕಟ್ಟ ಕಡೆ ಅಂದ್ರೆ ಅರ್ಥ ಏನು? Take a map and look. ನೀವು ಆ ಒಂದು ಪ್ರಪಂಚದ ನಕ್ಷೆಯನ್ನು ತೆಗೆದುಕೊಂಡು Far north is Russia. ಆ ಉತ್ತರ ದಿಕ್ಕಿನ ಕಟ್ಟ ಕಡೆ ಅಂದ್ರೆ ಅದು ರಷ್ಯಾ. You be the leader, you be the guard for these people. ರಷ್ಯಾ, ನೀನೇ ಈ ಗುಂಪಿನರಿಗೆ ನೀನೇ ನಾಯಕನು ಪಾಲಕನಾಗಿರುವೆ. Who are the nation that is going to come along with them? ಅವರೊಂದಿಗೆ ಬರುವಂತ ದೇಶಗಳು ಯಾವುವು? Oh, wonder. It is a wonder that what is mentioned here now, it is in the orbit of Russia. ನೋಡುವಾಗ ಈ ಒಂದು ಆ ರಷ್ಯಾ ದೇಶದ ಆ ಒಂದು ಗುಂಪಿನಲ್ಲಿ ಕಂಡು ಬರುವಂತ ದೇಶಗಳು. Brothers, look at verses 5. 5ನೇ ವಚನ ನೋಡ್ರಿ. Chapter 38 and verses 5. 38ನೇ ಅಧ್ಯಾಯ 6ನೇ ವಚನ. And here it is written, first country is Parsigal. You know Persia. ಅಲ್ಲಿ ನೋಡುವಾಗ ಅಲ್ಲಿ ಬರೆಯಲ್ಪಟ್ಟಂತಹ ಮೊದಲನೇ ಮಾತು ಯಾವುದು? ಪಾರಸೀಯರು. Who is this? ಪಾರಸೀಯರು ಅಂದ್ರೆ ಯಾರು? Yes, it is Iran. ಅದು ಇರಾನ್. What is happening there now? ಈಗ ಇರಾನ್ ನಲ್ಲಿ ಏನಾಗುತ್ತಾ ಇದೆ?
Donald Trump told he is going to finish Iran. He cannot finish because this has to fulfill. ಡೊನಾಲ್ಡ್ ಟ್ರಂಪ್ ಹೇಳುತ್ತಾ ಇದ್ದಾನೆ, ನಾನು ಇರಾನ್ ಸರ್ವನಾಶ ಮಾಡುತ್ತೇನೆ. ಸಾಧ್ಯ ಇಲ್ಲ, ಯಾಕಂದ್ರೆ ಈ ವಾಕ್ಯ They have come to war again. You know, when they made, they were making a nuclear bomb. ಅವರು ನ್ಯೂಕ್ಲಿಯರ್ ಬಾಂಬ್ಗಳನ್ನ ತಯಾರು ಮಾಡುತ್ತಿದ್ದರು. They openly told it is to making to negotiate for Jerusalem with Israel. ನೋಡುವಾಗ ಯೆರೂಸಲೇಮ್ ಮತ್ತು ಇಸ್ರೇಲ್ನೊಂದಿಗೆ ಅವರು ಆ ಒಂದು ವಹಿವಾಟನ್ನ ಮಾಡುವುದಕ್ಕಾಗಿ ಎಂಬುದಾಗಿ. Their religious and political leader told, Khamenei told, they don't have any legal right to be as a nation there. ಅಲ್ಲ, ಅವರು ಹೇಳಿದ ಮಾತೇನು ಗೊತ್ತಾ? ಅಯಾತುಲ್ಲಾ ಖೊಮೇನಿ ಇಸ್ರೇಲಿನ ಪರಮೋಚ್ಚ ನಾಯಕನಾಗಿದ್ದವನು ಹೇಳ್ತಾನೆ ಅಂತಂದ್ರೆ, ಅವರು ಈ ದೇಶದಲ್ಲಿ ಅವರು ವಾಸ ಮಾಡುವುದಕ್ಕೆ ಕಾನೂನು ಬದ್ಧವಾದ ಹಕ್ಕು ಇಸ್ರಾಯೇಲರಿಗೆ ಇಲ್ಲವೇ ಇಲ್ಲ ಎಂದು He told publicly like this, it is the moral and religious duty to eradicate Israel. ಇಸ್ರಾಯೇಲನ್ನು ಅಳಿಸಿ ಬಿಡುವುದು ರಾಜಕೀಯವಾಗಿಯೂ ಧಾರ್ಮಿಕವಾಗಿಯೂ ಇರುವಂತ ನಮ್ಮ ಹಕ್ಕು, ಅವರನ್ನ ಅಳಿಸಿ ಬಿಡುತ್ತೇವೆ ಎಂದು. Iran since 1979 they were in the orbit of Americans and Israel. ನೋಡುವಾಗ Shah was ruling. Shah. ನೋಡುವಾಗ 1979ರಿಂದ ಈ ಇರಾನ್ನವರು ಅವರು ಅಮೆರಿಕ ದೇಶದ ಆ ಒಂದು ಪಾಲನೆಯಲ್ಲಿ ಇದ್ದಂತಹ ಶಾ ವಂಶದ ಆಳ್ವಿಕೆಯಲ್ಲಿತ್ತು. In the time in which we are living, they have come out of it. They became a radical Islamic country. ಆದ್ರೆ ನಾವು ಜೀವಿಸ್ತಿರುವಂತ ಈ ದಿನಗಳಲ್ಲಿ ಆ ಶಾ ಆಳ್ವಿಕೆಯು ಕೊನೆಗೊಳಿಸಲ್ಪಟ್ಟು ಇಲ್ಲಿ ನೋಡುವಾಗ ಅವರು ಈ ಒಂದು ಇಸ್ಲಾಮಿನ ಆಡಳಿತದಲ್ಲಿ, ಅಂದ್ರೆ ಮತಾಭಿಮಾನಿಗಳಾದಂತಹ ಇರಾನಿನ ಇಸ್ಲಾಮಿಕ್ ಆಡಳಿತದಲ್ಲಿದ್ದಾರೆ. The second nation mentioned here is, ಅಲ್ಲಿ ಹೇಳಲ್ಪಟ್ಟಂತ ಎರಡನೆಯ ದೇಶ, that is Kush or Ethiopia. ಆ ಕೂಶ್ ಅಂದರೆ ಇಥಿಯೋಪಿಯಾ. It will include Islamic part of Sudan and all. ಅದು ಸೂಡಾನಿನ ಆ ಒಂದು ಇಸ್ಲಾಮಿಕ್ ದೇಶಗಳನ್ನ ಸ್ಥಳಗಳನ್ನು ಕೂಡ ಒಳಗೊಂಡಿದೆ. Third country that is mentioned, ಮೂರನೆಯ ದೇಶ ಅಲ್ಲಿ ಹೇಳಲ್ಪಟ್ಟದ್ದು fourth, that is Libya. ಅಲ್ಲಿ ಹೇಳಲ್ಪಟ್ಟದ ದೇಶ ಹೂಟಿಯರು ಅಂದರೆ Libya. ಲಿಬಿಯಾ. And then in verse 6, 6ನೇ ವಚನ, Gomer. ಗೋಮರಿಯರು. Gomer is the Galatians, what we read in the New Testament, Galatians. ಗೋಮರಿಯರೆಂದರೆ ಗಲಾತ್ಯದವರನ್ನು ಹೊಸ ಒಡಂಬಡಿಕೆಯಲ್ಲಿ ಓದುತ್ತೇವೆ. Where is that part? ಆ ಭಾಗ ಎಲ್ಲಿದೆ? It is a center of Turkey. ಟರ್ಕಿಯ ಮಧ್ಯದಲ್ಲಿದೆ. There is two more names mentioned here that is also in Turkey. ಇನ್ನೆರಡು ದೇಶಗಳಲ್ಲಿ ಹೇಳಲ್ಪಟ್ಟಿವೆ, ತೊಗರ್ಮಾ ಮತ್ತು ಇತರ ಅದೆರಡು ಕೂಡ ಟರ್ಕಿಯ ಭಾಗಗಳೇ ಆಗಿವೆ. Meshech and Tubal. ಅದು ನೋಡುವಾಗ ಮೇಷಕ್ ಮತ್ತು ತುಬಾಲ್. This is by research, this has been found out by scholars. ಅನೇಕ ಸಂಶೋಧನೆಗಳನ್ನ ಮಾಡಿದಂತಹ ಅನೇಕ ವಿದ್ವಾಂಸರು ಕಂಡುಕೊಂಡಂತ ಸತ್ಯ ಇವು. Probably after this war, look at Turkey may come out of NATO. They will ally with Russia in order to fulfill this. ಇದು ನೆರವೇರುವುದಕ್ಕೋಸ್ಕರವಾಗಿ ಟರ್ಕಿ ನ್ಯಾಟೋ ಆ ಒಕ್ಕೂಟದಿಂದ ಹೊರಬರುತ್ತದೆ ಮತ್ತು ರಷ್ಯಾವನ್ನ ಸೇರಿಕೊಳ್ಳುತ್ತದೆ. All the possibility that NATO will break up after this war. ಈ ಯುದ್ಧದ ನಂತರ ನ್ಯಾಟೋ ಅದು ಮುರಿದು ಹೋಗುತ್ತದೆ, ವಿಭಜನೆಗೊಳ್ಳುವ ಎಲ್ಲಾ ಸಾಧ್ಯತೆಗಳಿವೆ. But when they are going to attack, you keep it in mind, this is radical Islamic countries. ನೋಡುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಿರಿ, ಇವರೆಲ್ಲರೂ ಕೂಡ ಒಂದು ಮೂಲಭೂತ ಇಸ್ಲಾಮಿಕ್ ರಾಷ್ಟ್ರಗಳು. When they are going to attack, ಅವರು ಆಕ್ರಮಣ ಮಾಡುವಾಗ there is another group of people who oppose it. ಅದನ್ನ ವಿರೋಧಿಸುವಂತ ಮತ್ತೊಂದು ಗುಂಪಿನವರಿದ್ದಾರೆ. Who are these? ಯಾರವರು? Look at verses 13. 13ನೇ ವಚನ ನೋಡಿರಿ. Sheba, Dedan and merchants of Tarshish and young lions, they say, have you come to plunder? Have you come to take booty? Yes. ಶಬದವರು, ದೇದಾನಿನವರು, ತಾರ್ಷಿಷಿನ ವರ್ತಕರು, ಅದರ ಸಿಂಹಪ್ರಾಯರೆಲ್ಲರೂ ನಿನ್ನನ್ನು ನೋಡಿ ನೀನು ಸೂರೆ ಮಾಡಲಿಕ್ಕೆ ಬಂದಿಯೋ? ಕೊಳ್ಳೆ ಒಡೆದು ಬೆಳ್ಳಿ ಬಂಗಾರ ದೋಚಿಕೊಂಡು
ದನ ಮುಂತಾದ ಸೊತ್ತನ್ನು ಅಪಹರಿಸಲಿಕ್ಕೆ ಬಂದಿಯೋ ಎಂದು ಕೇಳುವರು. Let us go little quickly because of the time. ಸಮಯದಿಂದಾಗಿ ನಾವು ಬೇಗನೆ ಹೋಗೋಣ. Who is the Sheba and Dedan? ಶೇಬ ಮತ್ತು ದೇದಾನಿನವರು ಅಂದ್ರೆ ಯಾರು? Can you turn with me to Genesis chapter 25? ಆದಿಕಾಂಡ 25ನೇ ಅಧ್ಯಾಯಕ್ಕೆ ತೆಗೆದುಕೊಳ್ಳಿರಿ. There, after the death of Sarai, Abraham married another woman known as Keturah. ನೋಡುವಾಗ ಆದಿಕಾಂಡ 25ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ತನ್ನ ಹೆಂಡತಿಯಾದ ಸಾರಳ ಮರಣ ನಂತರ ಅಬ್ರಹಾಮನು ಕೆಟೂರಳನ್ನ ಮದುವೆ ಮಾಡಿಕೊಳ್ಳುತ್ತಾನೆ. We read in verses 1. 1ನೇ ವಚನ ಈಗ ಓದ್ತೇವೆ. Abraham again took a wife, her name was Keturah. ಅಬ್ರಹಾಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನ ಮದುವೆ ಮಾಡಿಕೊಂಡನು. Verses 2, she gave birth to 6 sons. ಆನಂತರ ಆಕೆ 2ನೇ ವಚನ ಹೇಳುವ ಹಾಗೆ 6 ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ. And the second son is, you read here. ಹೀಗೆ ಅವನಿಗೆ ಜಿಮ್ರಾನ್, ಯಕ್ಷಾನ್, Jokshan. ಮೇದಾನ್. Yeah, Jokshan is a second son. ಯಕ್ಷಾನ್ 2ನೇ ಮಗ. In verses 3, 3ನೇ ವಚನ, Jokshan begat Sheba and Dedan. ಯಕ್ಷಾನನು ಶೆಬ, ದೇದಾನ್ ಎಂಬಿವರನ್ನ ಪಡೆದನು. Who are these people? ಇವರೆಲ್ಲ ಯಾರು? We are trying to find out who are these people. ಇವರೆಲ್ಲ ಯಾರು ಎಂಬುದನ್ನು ನಾವು ಕಂಡುಹಿಡಿಯಲಿಕ್ಕೆ. You know, Abraham before his death, ಅಬ್ರಹಾಮನು ತನ್ನ ಸಾವಿಗೆ ಮುಂಚೆ family problem, everything he was settling. ಕುಟುಂಬದ ಎಲ್ಲಾ ಸಮಸ್ಯೆಗಳನ್ನ ಆತನು ಬಗೆಹರಿಸುತ್ತಾ ಇದ್ದನು. He knew the promised land is given to Isaac. ಅವನಿಗೆ ಗೊತ್ತು ವಾಗ್ದಾನ ಮಾಡಲ್ಪಟ್ಟಂತ ದೇಶ ಈಸಾಕನಿಗೆ ಕೊಡಲ್ಪಡುತ್ತದೆ ಎಂದು. He gave to Isaac. ಆತನು ಈಸಾಕನಿಗೆ ಕೊಟ್ಟನು. Then he had, here we read like this, verses 6, Abraham gave gift to the sons of concubines. 6ನೇ ವಚನ, ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸತ್ತುಗಳನ್ನ ದಾನ ಮಾಡಿದನು. Concubines, plural. ಉಪಪತ್ನಿಯರು ಅದರೊಳಗೆ ಬಹುವಚನದಲ್ಲಿ ಹೇಳಿದೆ. Look at the life of Abraham. ಅಬ್ರಹಾಮನ ಜೀವಿತವನ್ನ ನೋಡಿರಿ. You know, Sarah was his wife. ಸಾರಳು ಆತನ ಹೆಂಡತಿ. Hagar and Keturah, concubines, plural. ಹಾಗಾರಳು ಕೆಟೂರಳು ಅವರು ಉಪಪತ್ನಿಯರು. Their children, where did Abraham give the land? ಅವರಿಗೂ ಕೂಡ ಅಬ್ರಹಾಮನು ಸೊತ್ತುಗಳಲ್ಲಿ ಕೆಲವನ್ನ ಅವರ ಮಕ್ಕಳಿಗೂ ಕೊಡುತ್ತಾನೆ. Look at verses 6. 6ನೇ ವಚನ ನೋಡ್ರಿ. And he sent them eastward away from Isaac. ನೋಡುವಾಗ ತನ್ನ ಉಪಪತ್ನಿಯರ ಮಕ್ಕಳಿಗೆ ಕೆಲವು ಸತ್ತುಗಳನ್ನ ದಾನ ಮಾಡಿ ತಾನು ಇನ್ನು ಜೀವದಿಂದಿರುವಾಗ ಅವರನ್ನು ತನ್ನ ಮಗನಾದ ಈಸಾಕನ ಬಳಿಯಿಂದ ಪೂರ್ವ ದಿಕ್ಕಿನಲ್ಲಿರುವ ಕೆದಾಮ್ ದೇಶಕ್ಕೆ ಕಳುಹಿಸಿದನು. Who are they? ಯಾರಿವರು? East of Isaac. ಈಸಾಕನ ಬಳಿಯಿಂದ ಪೂರ್ವ ದಿಕ್ಕಿನಲ್ಲಿ. The land of Israel was given to Isaac. ಇಸ್ರಾಯೇಲ್ ದೇಶ ಈಸಾಕನಿಗೆ ಕೊಡಲ್ಪಟ್ಟಿತು. Then east part is actually Arabian Peninsula. ನೋಡುವಾಗ ಅದರ ಪೂರ್ವಕ್ಕೆ ಇರುವಂತದ್ದು ಅರೇಬಿಯಾದ ಆ ಮರಳುಗಾಡಿನ ಪ್ರದೇಶ. These children multiplied and filled the desert of Arabian Peninsula till Yemen. ನೋಡುವಾಗ ಅವರು ಆ ಒಂದು ಸ್ಥಳದಿಂದ ಆ ಯೆಮೆನ್ನ ವರೆಗಿನ ಮರುಭೂಮಿಯನ್ನ ಅವರು ತೆಗೆದುಕೊಂಡರು. And you know that they are the present Arab countries where we work and all. You know, like Saudi Arabia, Bahrain, Qatar, Oman, UAE, etc. ಮೇಲೆ ಗೊತ್ತಿರುವ ಹಾಗೆಲ್ಲವೂ ಕೂಡ ಮಧ್ಯಪ್ರಾಚ್ಯ ರಾಷ್ಟ್ರಗಳಾಗಿವೆ, ಅರೇಬಿಯಾ ದೇಶಗಳಾಗಿವೆ, ಸೌದಿ ಅರೇಬಿಯಾ, ಒಮಾನ್, ಆಮೇಲೆ ಬೇರೆ ಬೇರೆ ಹೇಳಿದಂತ ದೇಶಗಳು. Look at them. They are clubbed with merchants of Tarshish. This is what we read here in 38 and verses 13. 38ನೇ ಅಧ್ಯಾಯ 13ನೇ ವಚನಕ್ಕೆ ಬಂದಾಗ ಇವರೆಲ್ಲರೂ ತಾರ್ಷೀಷಿನವರೊಂದಿಗೆ ವ್ಯಾಪಾರ ಮಾಡುವವರಾದರು. Who is this merchants of Tarshish? ಹಾಗಾದರೆ ತಾರ್ಷೀಷಿನ ಆ ವ್ಯಾಪಾರಿಗಳು ಅಂದ್ರೆ ಯಾರು? You turn with me to Ezekiel chapter 27. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 27ನೇ ಅಧ್ಯಾಯಕ್ಕೆ ತೆರೆಯಿರಿ.
Ezekiel chapter 27. ಯೆಹೆಜ್ಕೇಲ 27ನೇ ಅಧ್ಯಾಯ. You know, Tyre was one of the greatest trading center of the olden days. Tyre. ಹಳೆಯ ದಿನಗಳಲ್ಲಿ ತೂರ್ ಬಹಳ ಪ್ರಸಿದ್ಧವಾದ ವ್ಯಾಪಾರಿ ಕೇಂದ್ರವಾಗಿತ್ತು. In verses 12, 12ನೇ ವಚನದಲ್ಲಿ, Tarshish was your merchants because of your many luxury goods. They gave you silver, tin, iron, and your goods. ಅಪಾರವಾದ ಬಗೆಬಗೆಯ ಆಸ್ತಿಯು ನಿನಗೆ ಬೇಕಾಗಿದ್ದರಿಂದ ತಾರ್ಷೀಷಿನವರು ನಿನ್ನ ಕಡೆಯ ವರ್ತಕರಾಗಿ ಬೆಳ್ಳಿ, ಕಬ್ಬಿಣ, ತವರ, ಸೀಸಗಳನ್ನು ನಿನಗೆ ಒದಗಿಸಿದರು. They are the merchants of tin and metals. ಅವರು ಕಬ್ಬಿಣ, ತವರ, ಸೀಸಗಳ ವರ್ತಕರಾಗಿದ್ದರು. They are merchants of Tarshish. ಅವರು ತಾರ್ಷೀಷಿನ ವರ್ತಕರಾಗಿದ್ದರು. Who are they? ಯಾರವರು? What is the meaning of Britain? ಬ್ರಿಟನ್ ಎಂಬುದರ ಅರ್ಥವೇನು? The meaning of Britain is tin merchants. ಬ್ರಿಟನ್ ಎಂಬುದಾಗಿ ಹೇಳಿದರ ಅರ್ಥ ಒಂದು ಕಬ್ಬಿಣ, ತವರ, ಸೀಸಗಳ ವರ್ತಕರು ಎಂದರ್ಥ. Who are their young lions? ಅಲ್ಲಿರುವಂತಹ ಆ ಒಂದು ಪ್ರಾಯದ ಸಿಂಹಗಳು ಅಂದ್ರೆ ಯಾರು? We studied earlier who are Americans. They were Europeans immigrated. ಅಮೆರಿಕದವರು ಅಂದ್ರೆ ಯಾರು? ಯುರೋಪ್ನಿಂದ ವಲಸೆ ಹೋದ ಜನರೇ. When this prophecy is going to fulfill, ಈ ಪ್ರವಾದನೆಯು ನೆರವೇರುವಾಗ the European Union, the government that is going to rise up from the previous Roman Empire, they will be the leaders and America will be behind them only. ಯುರೋಪಿಯನ್ ಒಕ್ಕೂಟ ಅಧಿಕಾರಕ್ಕೆ ಬರುತ್ತದೆ. ಅದರ ಹಿಂದೆ ಅಮೆರಿಕ ದೇಶವು ಅದಕ್ಕೆ ಬೆಂಬಲವಾಗಿ ನಿಲ್ಲುತ್ತದೆ. They are opposing. ಇದೇ ನೋಡಿದ ಹಾಗೆ ರೋಮ್ನ ಮರು ಪ್ರವೇಶ ಮಾಡುವಂತಹ ಆಡಳಿತ. They are asking, have you come to plunder? Have you come to take the booty? ಅವರು ಹೇಳುತ್ತಾರೆ, ಸೂರ್ಯ ಮಾಡುವುದಕ್ಕೆ ಬಂದೆಯಾ ಎಂಬುದಾಗಿ. Let me condense somewhere here because my time. ಸಮಯ ಆದ್ದರಿಂದ ನಾನು ಸಂಕ್ಷಿಪ್ತಗೊಳಿಸುತ್ತೇನೆ. I raise my two hands and praise our God. What a wonderful God we have. Revealed 2,600 years back. What is happening before our eyes. ನನ್ನ ಎರಡು ಕೈಗಳನ್ನೆತ್ತಿ ನಾನು ದೇವರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಇವತ್ತು ನಡೆಯುತ್ತಿರುವಂತಹ ಈ ಘಟನೆಗಳನ್ನ 2600 ವರ್ಷಗಳ ಹಿಂದೆಯೇ ದೇವರು ಪ್ರವಾದನೆಯಾಗಿ ಪ್ರಕಟಿಸಿದನಲ್ಲ. You see this modern, this nations of Sheba and Dedan, they made an accord with Israel known as Abrahamic Accord in 2020. ನೋಡುವಾಗ ಈ ಶೆಬದವರು, ದೇದಾನಿನವರು ಅವರು ಇಸ್ರೇಲ್ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. ಅವರು ಅಬ್ರಹಾಮನ ಒಡಂಬಡಿಕೆ 2020 ಎಂಬುದಾಗಿ ಒಡಂಬಡಿಕೆ ಮಾಡಿಕೊಳ್ಳುತ್ತಾರೆ. In this war they are not involving to fight against Israel. No. ಈ ಯುದ್ಧದಲ್ಲಿ, ಇಸ್ರೇಲ್ನ ವಿರುದ್ಧವಾಗಿ ಮಾಡುವ ಯುದ್ಧದಲ್ಲಿ ಅವರು ಭಾಗಿಗಳಾಗುತ್ತಾ ಇಲ್ಲ. See the world politics. ನೋಡಿದ್ರ ಪ್ರಪಂಚದ ರಾಜಕೀಯವನ್ನ. The Bible we have in our hand. ನಮ್ಮ ಕೈಗಳಲ್ಲಿ ಸತ್ಯವೇದವು ಇದೆ. What a wonderful book it is. ಇದು ಎಂತ ಅದ್ಭುತವಾದಂತ ಪುಸ್ತಕ ಇದು. It has clearly taught us what is going to happen in the end time. We saw West Bank issue, Jerusalem issue is the final war, issue. ಅಂತ್ಯ ದಿನಗಳು ಏನು ಸಂಭವಿಸುತ್ತದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ನೋಡುವಾಗ ಈ ಪ್ರಪಂಚದ ಕೊನೆಯ ಯುದ್ಧ ಆಗುವಂತದ್ದು ಇಸ್ರಾಯೇಲಿನ ಆ ಒಂದು ಬೆಟ್ಟಗಳ ವಿಷಯವಾಗಿ ಎಂಬುದನ್ನ ನಾವೆಲ್ಲರೂ ಕೂಡ ನೋಡಿದ್ದೇವೆ. Brothers, things are ready. Even the alliance to Russia got told, you be the leader and these countries along with you is going to attack Israel. This will happen after the rapture in the middle of tribulation. ಪ್ರಿಯ ಸಹೋದರ ಸಹೋದರಿಯರೇ, ಸಭೆ ಎತ್ತಲ್ಪಟ್ಟ ನಂತರ 7 ವರ್ಷಗಳ ಉಪದ್ರವ ಕಾಲದ ಮಧ್ಯದಲ್ಲಿ ನೋಡುವಾಗ ರಷ್ಯಾ ಮತ್ತು ಅದರ ಆ ಒಕ್ಕೂಟದ ದೇಶಗಳು ಇಸ್ರೇಲ್ನ ಮೇಲೆ ದಾಳಿ ಮಾಡುತ್ತವೆ. Let me ask you a question. ನಾನು ಒಂದು ಪ್ರಶ್ನೆ ಕೇಳುತ್ತೇನೆ. If these things have to happen in the middle of tribulation, ಒಂದು ವೇಳೆ ಈ ಎಲ್ಲ ಘಟನೆಗಳು ಉಪದ್ರವ ಕಾಲದ ಮಧ್ಯದಲ್ಲಿ ಸಂಭವಿಸಬೇಕಾದರೆ, and what is foretold is already fulfilled and it is in correct place for the final drama. ಎಲ್ಲ ಕಾರ್ಯಗಳು ನೆರವೇರಿವೆ. ಈಗ ಅಂತಿಮವಾದಂತಹ ಆ ಒಂದು ಘಟನೆಗಳ ನೆರವೇರುವಿಕೆಗಾಗಿ ಆ ವೇದಿಕೆ ಸಿದ್ಧವಾಗಿದೆ. If it is so,
ಹಾಗಾಗುವುದಾದರೆ How close is rapture? ಸಭೆಯ ಎತ್ತಲ್ಪಡುವಿಕೆ ಎಷ್ಟು ಹತ್ತಿರವಾಗಿದೆ. Anytime you and me can be called from here. ನಾನು ಮತ್ತು ನೀವು ಯಾವ ಗಳಿಗೆಯಲ್ಲಾದರೂ ಯಾವುದ ಕ್ಷಣದಲ್ಲಾದರೂ ಕೂಡ ನಮ್ಮ ಕರ್ತನ ಸ್ವರ ನಮ್ಮನ್ನ ಕರೆಯಬಹುದು. Lord has prepared what to happen after the rapture. ಸಭೆಯ ಎತ್ತಲ್ಪಡುವಿಕೆಯ ನಂತರ ಏನು ಸಂಭವಿಸಬೇಕು ಅದಕ್ಕೂ ಕೂಡ ದೇವರು ವೇದಿಕೆಗಳನ್ನು ಸಿದ್ಧ ಮಾಡಿದ್ದಾನೆ. What a wonder it is. ಎಂತ ಅದ್ಭುತ ಅಲ್ಲವೇ ಇದು. We are going to meet our blessed Lord soon. ನಾವು ನಮ್ಮ ಆ ಮಹಿಮೆಯ ಕರ್ತನನ್ನ ಆದಷ್ಟು ಬೇಗನೆ ಸಂಧಿಸಲಿಕ್ಕಿದ್ದೇವೆ. As we have taken the theme, get ready to meet, prepare ourselves to meet our God. ನಾವು ಮುಖ್ಯ ಪ್ರಸ್ತಾವಕವಾಗಿ ನಾವು ತೆಗೆದುಕೊಂಡ ವಿಷಯ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. Concluding, let me remind you only one passage to believers. ಕೊನೆಯದಾಗಿ ವಿಶ್ವಾಸಿಗಳಿಗಾಗಿ ಒಂದು ವಾಕ್ಯ ಭಾಗವನ್ನ ಓದಿ ನಾನು ಮುಗಿಸುತ್ತೇನೆ. 1 John chapter 2 1 ಯೋಹಾನ 2ನೇ ಅಧ್ಯಾಯ and verses 28. 28ನೇ ವಚನ. There it is written like this. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. Yes, now little children abide in him. When he appears, we may have confidence and not be ashamed before him at his coming. ಪ್ರಿಯರಾದ ಮಕ್ಕಳೇ, ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಆತನಲ್ಲಿ ನೆಲೆಗೊಂಡಿರೋಣ. Get prepared, otherwise many will be ashamed. Many will not have confidence to meet the Lord. ಸಿದ್ಧ ಮಾಡಿಕೊಳ್ಳೋಣ. ಅನೇಕರಿಗೆ ಕರ್ತನನ್ನ ಸಂಧಿಸುವುದಕ್ಕಾಗಿ ಸಿದ್ಧ ಮಾಡಿಕೊಳ್ಳುವಂತಹ ಆ ಒಂದು ಆಲೋಚನೆಯೇ ಇಲ್ಲ. The Lord is going to deal with us when we are going to meet him. ನಾವು ಆತನನ್ನ ಸಂಧಿಸುವಾಗ ಕರ್ತನು ನಮ್ಮೊಂದಿಗೆ ವ್ಯವಹರಿಸುತ್ತಾನೆ. This is what we were studying in the morning. ಅದನ್ನ ಇವತ್ತು ಬೆಳಿಗ್ಗೆ ನಾವು ಧ್ಯಾನ ಮಾಡುತ್ತಾ ಇದ್ದೆವು. Ezekiel 22 verses 14. ಯೆಶಾಯನ ಪ್ರವಾದನ ಗ್ರಂಥ 22ನೇ ಅಧ್ಯಾಯ Through the 14ನೇ ವಚನ. prophet God is asking, can your heart endure or can your hand remain strong in the day when I am going to deal with you? ನಾನು ನಿನ್ನನ್ನು ದಂಡಿಸುವ ಕಾಲದಲ್ಲಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡಿಯೋ ಕೈಗಳನ್ನು ಬಲಪಡಿಸಿಕೊಂಡಿಯೋ ನಾನು ಇದನ್ನು ನುಡಿದಿದ್ದೇನೆ. Will your heart endure it? ನಿಮ್ಮ ಆ ಹೃದಯವು will your hand be strong? ನಿನ್ನ ಕೈಗಳು ಬಲವಾಗಿರುತ್ತವೆಯಾ? But I am going to deal with you. ನಾನು ನಿನ್ನೊಂದಿಗೆ ವ್ಯವಹರಿಸುತ್ತೇನೆ. Get prepared to meet the Lord. ಕರ್ತನನ್ನ ಸಂಧಿಸುವುದಕ್ಕಾಗಿ ಸಿದ್ಧ ಮಾಡಿಕೋ. Many will be ashamed. ಅನೇಕರು ನಾಚಿಕೆ ಪಡುತ್ತಾರೆ. Many will not have confidence to look at the face of the Lord. ಕರ್ತನ ಮುಖವನ್ನು ನೋಡುವುದಕ್ಕೆ ಅನೇಕರಿಗೆ ಆ ಒಂದು ಭರವಸೆಯೇ ಇರುವುದಿಲ್ಲ. Who are the ones who are going to be ashamed? ಹಾಗಾದ್ರೆ ನಾಚಿಕೆ ಪಡುವವರು ಯಾರಾಗಿರುತ್ತಾರೆ? Only one verse I will read. Psalms 119. 119ನೇ ಕೀರ್ತನೆ ಒಂದು ವಾಕ್ಯ ಓದುತ್ತೇನೆ. Psalms 119. 119ನೇ ಕೀರ್ತನೆ. There in verses 6. Verse 6. Yes. 6ನೇ ವಚನ. ಹೀಗೆ ನಿನ್ನ ಆಜ್ಞೆಗಳನ್ನೆಲ್ಲ ಲಕ್ಷಿಸುವವನಾದರೆ. We will read from 4 on. You have commanded us to keep your precept, that my ways will be directed to keep your statutes. I should not be ashamed when I look into all your commandments. ನಿನ್ನ ನೇಮಗಳನ್ನು ಜಾಗರೂಕತೆಯಿಂದ ಕೈಕೊಂಡು ನಡೆಸಬೇಕೆಂದು ನೀನೇ ಆಜ್ಞಾಪಿಸಿರುತ್ತಿ. ನಿನ್ನ ನಿಬಂಧನೆಗಳನ್ನು ಕೈಕೊಳ್ಳುವುದರಲ್ಲಿ ನಾನು ಸ್ಥಿರ ಮನಸ್ಸುಳ್ಳವನಾಗಿದ್ದರೆ ಒಳ್ಳೆಯದು. ಹೀಗೆ ನಿನ್ನ ಆಜ್ಞೆಗಳನ್ನ ಲಕ್ಷಿಸುವವನಾದರೆ ಆಶಾಭಂಗ ಪಡುವುದಿಲ್ಲ, ನಾಚಿಕೆ ಪಡುವುದಿಲ್ಲ. If we keep his commandment, we will not be ashamed. ನಾವು ಆತನ ಆಜ್ಞೆಗಳನ್ನ ನಾವು ಕೈಕೊಂಡು ನಡೆಯುವವರಾದರೆ ನಾವು ಆಶಾಭಂಗ ಪಡುವುದಿಲ್ಲ ಅಥವಾ ನಾಚಿಕೆ ಪಡುವುದಿಲ್ಲ. Get prepared. ಸಿದ್ಧರಾಗಿರಿ. We need to meet our Lord very soon. ನಾವು ನಮ್ಮ ಕರ್ತನನ್ನ ಆದಷ್ಟು ಬೇಗನೆ ನಾವು ಸಂಧಿಸಬೇಕು. We need to give our own account to him. ನಾವು ನಮ್ಮ ಸ್ವಂತ ಲೆಕ್ಕವನ್ನು ನಮ್ಮ ಕರ್ತನಿಗೆ ನಾವು ಕೊಡಬೇಕು. We looked very detailed in the morning classes. ಬೆಳಗಿನ ಆ ಅಧ್ಯಯನದಲ್ಲಿ ನಾವು ಬಹಳ ವಿವರವಾಗಿ ನೋಡಿದ್ದೇವೆ. To believers, ವಿಶ್ವಾಸಿಗಳೇ, get prepared. ಸಿದ್ಧರಾಗಿರಿ. Is there anybody who has not yet came to the saving knowledge? ಇಲ್ಲಿರುವಲ್ಲಿ ಇನ್ನು ಯಾರಾದರೂ ಕೂಡ ಕರ್ತನ ರಕ್ಷಣೆಯ ಜ್ಞಾನಕ್ಕೆ ರಕ್ಷಣೆ ಹೊಂದಲಿಕ್ಕೆ ಇನ್ನು ಹೊಂದಿಲ್ಲದೆ ಇದ್ದರೆ? One word to you, then I will
close my ನಿಮಗೆ message. ಒಂದು ವಾಕ್ಯವನ್ನ ಹೇಳುತ್ತೆ ನಂತರ The ಮುಗಿಸುತ್ತೇನೆ. Lord came down to this earth 2000 years back. 2000 ವರ್ಷಗಳಿಂದ ಕರ್ತನು ಈ ಲೋಕಕ್ಕೆ ಬಂದನು ಮನುಷ್ಯನಾಗಿ. He came here because he loved you. ಆತ ನಿಮ್ಮನ್ನ ಪ್ರೀತಿ ಮಾಡಿದ್ದರಿಂದ ಆತ ಲೋಕಕ್ಕೆ ಬಂದಿದ್ದಾನೆ. He wanted to save you. ಆತ ನಿನ್ನನ್ನು ರಕ್ಷಿಸಲು ಬಯಸುತ್ತಾನೆ. He wanted to rescue from the punishment that is awaiting. ಅಲ್ಲಿ ಕಾಯುತ್ತಾ ಇದ್ದಂತ ದಂಡನೆಯಿಂದ ನಿಮ್ಮನ್ನ ತಪ್ಪಿಸಬೇಕೆಂದು ಆತನು ಬಂದಿದ್ದನು. He has taken all your punishment. ನಿಮ್ಮ ಎಲ್ಲಾ ಶಿಕ್ಷೆಯನ್ನ ದಂಡನೆಯನ್ನ ತನ್ನ ಮೇಲೆ ತೆಗೆದುಕೊಂಡನು. And he has offered you free salvation. ಆತ ನನಗೆ ಉಚಿತವಾದ ರಕ್ಷಣೆಯನ್ನ ಕೊಟ್ಟಿದ್ದಾನೆ. Hebrew writer says, if you neglect such a great salvation, how can you be escaped? ಇಂಥ ಶ್ರೇಷ್ಠವಾದ ರಕ್ಷಣೆಯನ್ನ ನೀವು ಅಲಕ್ಷ್ಯ ಮಾಡುವುದಾದರೆ ತಿರಸ್ಕರಿಸಿದರೆ. When you take the book of Leviticus, ಯಾಜಕ ಕಾಂಡ ಪುಸ್ತಕವನ್ನು ತೆರೆದರೆ you find 5 sacrifices. 5 ಆ ಯಜ್ಞ ಸಮರ್ಪಣೆಗಳ ಬಗ್ಗೆ ಓದುತ್ತೀರಿ. Each is giving the detail of the Lord's crucifixion and his life on the earth. ಒಂದೊಂದು ಯಜ್ಞ ಸಮರ್ಪಣೆಯು ಕೂಡ ಕರ್ತನಾಗಿರುವ ಯೇಸು ಕ್ರಿಸ್ತನ ಶಿಲುಬೆಯ ಮರಣವನ್ನೇ ನಮಗೆ ತೋರಿಸಿಕೊಡುತ್ತವೆ. The greatest sacrifice is burnt offering. ಅದರಲ್ಲಿ ಬಹಳ ಪ್ರಾಮುಖ್ಯವಾದುದಂದ್ರೆ ಸರ್ವಾಂಗ ಹೋಮ ಸಮರ್ಪಣೆ. It is called burnt offering because everything is burned on the altar. ನೋಡುವಾಗ ಅದು ಆ ಸರ್ವಾಂಗ ಹೋಮ ಎಂಬುದು ಯಾಕೆ ಕರೆಯಲ್ಪಡುತ್ತದೆ ಅಂದ್ರೆ ಎಲ್ಲವೂ ಕೂಡ ಬೆಂಕಿಯಿಂದ ಸುಡಲ್ಪಡಲೇಬೇಕಾಗಿತ್ತು. Everything will be burned on the altar, so it is called a burnt offering. ಎಲ್ಲವೂ ಕೂಡ ಯಜ್ಞ ವೇದಿಯ ಮೇಲೆ ಸುಡಲ್ಪಡಬೇಕಾಗಿತ್ತು. So ಅದಕ್ಕೆ ಅದನ್ನು ಸರ್ವಾಂಗ ಹೋಮ ಎಂದು ಕರೆಯುತ್ತಾರೆ. in the burnt offering, ಆ ಸರ್ವಾಂಗ ಹೋಮದಲ್ಲಿ you can offer a male herd. ನೀವು ಆ ಒಂದು ಗಂಡಾದಂತಹ ಎತ್ತನ್ನ, You can offer a sheep or a goat. ಒಂದು ಕುರಿ ಅಥವಾ ಆಡನ್ನಾದ್ರೂ ಸಮರ್ಪಿಸಬಹುದು. There is sharp knife inside the temple. This animal should be killed with this sharp knife. Then it should be offered on the altar. ದೇವಾಲಯದ ಒಳಗೆ ಬಹಳ ಹರಿತವಾದ ಕತ್ತಿ ಇಡಲ್ಪಟ್ಟಿತ್ತು. ಅದರಿಂದಲೇ ಈ ಪ್ರಾಣಿಗಳನ್ನ ವಧಿಸಿ ಯಜ್ಞವಾಗಿ ಸಮರ್ಪಣೆ ಮಾಡುತ್ತಿದ್ದರು. But if a Jewish person is not able to bring a calf or a goat, he can bring a turtle doves or young pigeons. ನೋಡುವಾಗ ಒಬ್ಬ ಯಹೂದ್ಯನು ಎತ್ತನ್ನಾಗಲಿ ಆಡು ಕುರಿಯನ್ನಾಗಲಿ ತರಲಿಕ್ಕೆ ಆಗದಿದ್ದರೆ ಆತನು ಒಂದು ಪಾರಿವಾಳವನ್ನಾದರೂ ತರಬಹುದು. Do you know how it should be killed? ಅದು ಹೇಗೆ ಕೊಲ್ಲಲ್ಪಡಬೇಕು ಗೊತ್ತಾ? Look at chapter 1 of Leviticus. ಯಾಜಕ ಕಾಂಡ 1ನೇ ಅಧ್ಯಾಯ ನೋಡಿರಿ, verses 15. 15ನೇ ವಚನ. Turtle dove or young pigeon. ನೋಡುವಾಗ ಅಲ್ಲಿ ನೋಡುತ್ತೇವೆ ಅದೊಂದು ಆ ಒಂದು ಪಾರಿವಾಳವನ್ನಾದರೂ ತರಬೇಕು. The priest shall bring it to the altar, wring off its head and burn it on the altar. ನೋಡುವಾಗ ಯಾಜಕ ಕಾಂಡ 1ನೇ ಅಧ್ಯಾಯ 15ನೇ ವಚನವನ್ನ ಓದುವಾಗ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಅದು ಹೇಳುವಂತ ಮಾತೇನೆಂದರೆ ಹೀಗೆ ಹೇಳುತ್ತದೆ, ಯಾಜಕನು. What a cruelty it is. ನೋಡುವಾಗ ಯಾಜಕನು ಅದನ್ನು ಯಜ್ಞವೇದಿಯ ಬಳಿಗೆ ತಂದು ಕುತ್ತಿಗೆ ಮುರಿದು the small pigeon, the small bird, ಎಂತ ಕ್ರೂರತ್ವ ಅಲ್ವೇ, ಚಿಕ್ಕ ಪಾರಿವಾಳ. its head should be wrung, it should be turned and pull it out. ಅದರ ಕುತ್ತಿಗೆಯನ್ನ ತಿರುಗಿಸಿ ಮುರಿದು ಅದನ್ನ ಕಿತ್ತು ಬಿಡಬೇಕು. Why did God tell so? The bird that was flying in the air, ಆಕಾಶದಲ್ಲಿ ಹಾರಾಡುತ್ತಿದ್ದಂತ ಪಕ್ಷಿ, the heavenly one, ಪರಲೋಕದ್ದು, when he came down to offer us a sacrifice for our sin, ಅದು ಕೆಳಗೆ ನಮ್ಮ ಪಾಪಗಳ ನಿವಾರಣಾರ್ಥವಾಗಿ ಸಮರ್ಪಿಸಲ್ಪಡಬೇಕಾದಲ್ಲಿ, when he was on the cross, ಆತನು ಶಿಲುಬೆಯ ಮೇಲಿದ್ದಾಗ, when he was there taking mine and your punishment on the cross, ಆತನು ಶಿಲುಬೆಯ ಮೇಲೆ ನನ್ನ ಮತ್ತು ನಿಮ್ಮ ದಂಡನೆಯನ್ನ ಆತನು ತನ್ನ ಮೇಲೆ ಹೊತ್ತುಕೊಂಡನು. he never showed any kindness to him. ಆತನು ನೋಡುವಾಗ ಯಾವುದೇ ದಯೆಯನ್ನು ಆತ ತೋರಿಸಲಿಲ್ಲ. Cruel death has happened to him. ನೋಡುವಾಗ ಆತನಿಗೆ ಕ್ರೂರವಾದ ದಂಡನೆಯ ಶಿಕ್ಷೆ ನಮ್ಮ ಪರವಾಗಿ ಬಂತು. He cried aloud, my God, why have you forsaken me? ಆತನು ಕೂಗುತ್ತಾ, ನನ್ನ ದೇವರೇ, ಯಾಕೆ ನನ್ನನ್ನ ಕೈ ಬಿಟ್ಟಿದ್ದಿ? If you neglect such a salvation, great salvation, ಅಂತಹ ಶ್ರೇಷ್ಠ ರಕ್ಷಣೆಯನ್ನು ನೀವು ತಿರಸ್ಕರಿಸಿದರೆ, how can you escape? ನೀವು ತಪ್ಪಿಸಿಕೊಳ್ಳುವುದು ಹೇಗೆ? Anyone listening to us, ನಮ್ಮನ್ನು ಕೇಳಿಸಿಕೊಳ್ಳುತ್ತಂತ ಯಾರು? we are in the last days in history. ಚರಿತ್ರೆಯಲ್ಲಿ ನಾವು ಕಡೆಯ ದಿವಸಗಳಲ್ಲಿದ್ದೇವೆ. If you have not taken a decision for the Lord, ನೀವು ಕರ್ತನಿಗಾಗುವ ನಿರ್ಧಾರ ತೆಗೆದುಕೊಳ್ಳದಿದ್ದರೆ, this is the time. ಇದೇ ಸಮಯ.
Take a decision for the Lord. ಕರ್ತನಿಗಾಗಿ ನಿರ್ಧಾರ ತೆಗೆದುಕೊಳ್ಳಿರಿ. Open your heart to Him. ನಿಮ್ಮ ಹೃದಯಗಳನ್ನ ಆತನಿಗೆ ತೆರೆಯಿರಿ. Tell Him that, Lord, come to my heart. ಕರ್ತನನ್ನ ಹೃದಯದಲ್ಲಿ ಬಾಯಿ ಮುದಾಗಿ ಕೇಳಿರಿ. Only one word is enough. Lord, forgive me. He will forgive you and accept you as His child. ದೇವರನ್ನ ನನ್ನ ಕ್ಷಮಿಸನ್ನ ಕೇಳಿರಿ, ಆತ ನಿಮ್ಮನ್ನ ಕ್ಷಮಿಸಿ ತನ್ನವರನ್ನಾಗಿ ಸ್ವೀಕಾರ ಮಾಡಿಕೊಳ್ಳುತ್ತಾನೆ. We who are saved, let us get prepared. ಆದ್ದರಿಂದ ನಾವುಗಳು ವಿಶ್ವಾಸಿಗಳಾಗಿ ಆತನ ಬರುಣಕ್ಕಾಗಿ ಸಿದ್ಧ ಮಾಡಿಕೊಳ್ಳೋಣ. May the Lord bless us with these words. ಕರ್ತನು ತಾನು ಈ ವಾಕ್ಯಗಳೊಂದಿಗೆ ನಮ್ಮನ್ನು ಆಶೀರ್ವದಿಸಲಿ. Thank you very much. ವಂದನೆಗಳು.